ಕಮ್ಸ್ ಟು ಮನೇಲಿ ಹೌಸ್ ವೈಫ್ ಇರ್ಬೋದು ಅಥವಾ ವೈಫ್ ಇರ್ಬೋದು, ಈ ಥರ ಇರೋ ಹೆಣ್ಮಕ್ಳಿಗೆ ಸೊ ಡೊಮೆಸ್ಟಿಕ್ ವೈಲೆನ್ಸ್ ಅಂತಲೇ ಇದೆ ಆ್ಯಕ್ಟ್. ಹೌದು. ಸೊ ಆ ಆ್ಯಕ್ಟಲ್ಲಿ ಕೇಸಸ್ನ ರಿಜಿಸ್ಟರ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಹರಾಸ್ಮೆಂಟ್ ಯು ಹ್ಯಾವ್ ಬೀನ್ ವೆಂಟ್ ಥ್ರೂ ಅಂತ ಹೇಳಿ ನೋಟರೈಸ್ಡ್ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ LLP ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಆ ರಿಜಿಸ್ಟ್ರೇಷನ್ ಕೋರ್ಸಸ್ಸೇ ಇದೆ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅ ಡೀಡ್. ಆ ಡೀಡ್ ಆ ಆ್ಯಕ್ಟ್ ಸ್ಕೋಪಲ್ಲಿ ಬರುತ್ತಾ ಇಲ್ವಾ, ದಿಸ್ ಈಸ್ ವಾಟ್ ದ ಲಾಯರ್ಸ್ ಡಸ್. ಸೊ ಅದು ಕ್ಲೀನಾಗಿ ನೋಡಿ ಎಲ್ಲ ಓಕೆ ಆದಮೇಲೆ ಪರಸ್ಪರ ಒಪ್ಕೊಂಡ್ರೂ ಕೂಡ ಅದು ಲೀಗಲಿ ಬೈಂಡಿಂಗ್ ಆಗಿರ್ಬೇಕು. ಓಕೆ. ಸೊ ಈಚ್ ಟೈಮ್ ರೀಸೆಂಟ್ಲಿ CRPCನ ರಿವೈಸ್ ಮಾಡಿ ಹೊಸದಾಗಿ ಒಂದು BNSS ಅಂತ ಹೇಳಿ ನಾಗರಿಕ ಪ್ರೊಸೀಜರ್ ಅಂತ ಹೇಳಿ ಒಂದು ಮಾಡಿದ್ದೀವಿ. ಸೊ ಅದಕ್ಕೆ ಅದು ಎನ್ಫೋರ್ಸ್ ಆದಮೇಲೆ ಇನ್ನಷ್ಟು ವುಮೆನ್ ಮೇಲೆ ಆಗ್ತಾ ಇರುವಂತಹ ಒಂದಷ್ಟು ಹರಾಸ್ಮೆಂಟ್ಗೆ ಪ್ರೊಟೆಕ್ಷನ್ ಇದೆ. ಸೊ ನಾನೊಂದು ಬಿಲೋ 18 ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ, ಯಾವ ಉದ್ದೇಶಕ್ಕೆ, ಸೊ ಇದೆಲ್ಲವೂ ಕೂಡ ಲಾನಲ್ಲಿ ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ದಿ ಕೈಂಡ್ಸ್ ಆಫ್ ಹರಾಸ್ಮೆಂಟ್ ದಟ್ ವಿ ಕ್ಯಾನ್ ಅನಲೈಸ್ ಯಾವ ಸೆಕ್ಷನ್. ಓಕೆ. ಈ ಕಾಪಿರೈಟ್ ಮತ್ತು IP ಪ್ರೊಟೆಕ್ಷನ್ ಅದೇನು, ಈ ಬಿಸ್ನೆಸ್ ಓನರ್ಸ್ ಅದ್ರ ಬಗ್ಗೆ ಏನು ತಿಳುವಳಿಕೆ ಇಟ್ಕೊಂಡಿರ್ಬೇಕು? ಯಾವುದೇ ಒಂದು ಸೊ ಚಂದನ್ ಅವರೇ, ಈ ಎಂಪ್ಲಾಯಿ ಲೇಆಫ್ಸ್ ಅವರು ಈ IT ಕಂಪ್ನೀಸ್ ಅವರು ಸಡನ್ನಾಗಿ ಲೇಆಫ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು? ಅವರು ಯಾವ ಥರ ಏನಾದರೂ ಲೀಗಲ್ ಪ್ರೊಸೀಡಿಂಗ್ಸ್ ಇದೆಯಾ ಅದ್ರ ಬಗ್ಗೆ ಒಂಚೂರು ಏನಾದರೂ ಹೇಳ್ತೀರಾ? ಸೊ ಈ IT ಮತ್ತು ಕಮರ್ಷಿಯಲ್ ಲಾ ರಿಲೇಟೆಡ್ ಯಾವುದೇ ಒಂದು ಕಾರ್ಪೊರೇಟ್ ಲಾನಲ್ಲಿ ಕಂಪನಿಯಲ್ಲಿ ನೀವು ಜಾಯ್ನ್ ಆಗಬೇಕಾದ್ರೆ ನಾರ್ಮಲಿ ಅಪಾಯಿಂಟ್ಮೆಂಟ್ ಲೆಟರ್ ಸೈನ್ ಹಾಕಿರ್ತೀರ. ಸೊ ಅಲ್ಲಿ ಲೇ ಆಫ್ ರಿಲೇಟೆಡ್ ಕ್ಲಾಸಸ್ ಇದ್ದೇ ಇರುತ್ತೆ. ಓಕೆ. ದೋ ಡೈರೆಕ್ಟ್ಲಿ ದೇ ಡೋಂಟ್ ಮೆನ್ಷನ್ ಲೇ ಆಫ್ ಅಂತ ಹೇಳಿ, ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಿಮ್ಮನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿ ಕ್ಲಾಸಸ್ ಇರುತ್ತೆ. ಸೊ ದಟ್ ಕ್ಲಾಸ್ ವಿಲ್ ಬಿ ಕವರ್ಡ್ ರಿಗಾರ್ಡಿಂಗ್ ಟು ದಿಸ್ ಲೇ ಆಫ್. ಇಫ್ ಇಟ್ ಈಸ್ ನಾಟ್ ಕವರ್ಡ್, then we can challenge in this labor court ಅಲ್ಲಿ we can question their layoff. ಚಾಲೆಂಜ್ ಮಾಡಿ they can overcome, no issues. ಸೊ ಇವಾಗ ಅಲ್ಲೇನಾದರೂ ಆ ಕ್ಲಾಸಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿ ಇವ್ರು ಸೈನ್ ಹಾಕಿದ್ರೆ ಏನು ಮಾಡೋದಕ್ಕಾಗೋದಿಲ್ವಾ? ಮಾಡ್ಲಿಕ್ಕೆ ಬರಲ್ಲ. ಯು ಆರ್ ಅಡ್ಮಿಟೆಡ್. ನಾವು ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಎಸ್, ಯು ಆರ್ ಅಡ್ಮಿಟೆಡ್. ಸಿನ್ಸ್ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ದೆನ್ ಹೌ ಕಮ್ ಯು ನಮ್ಮ ಕಡೆಯಿಂದ ಏನು ಯಾವುದೇ ಥರ ಇದಿಲ್ಲ. ಸೊ ಬಿಫೋರ್ ಸೈನಿಂಗ್ ಎನಿ ಪೇಪರ್ ದಟ್ ಯು ಮೇಕ್ ಶೋರ್ ದಟ್ ಯು ಹ್ಯಾವ್ ಡೆಪ್ತ್ ನಾಲೆಜ್ ಅಂತ ಹೇಳಿ. ಓಕೆ. ಅದೇ ಏಂತಕ್ಕೆ ಈ ಕ್ವಶನ್ ಕೇಳಿದೆ ಅಂದರೆ, ಈಗ ರೀಸೆಂಟಾಗಿ ಒಂದು ದೊಡ್ಡ IT ಕಂಪ್ನಿಲಿ ಈ ಟ್ರೈನೀಸ್ನೆಲ್ಲ ತೆಗ್ದಾಕ್ತಾ ಇದ್ದಾರೆ, ಅದೆಲ್ಲ ಇದೆಯಲ್ಲ, ಅದು ಅವ್ರು ಏನು ಮಾಡ್ಬೋದು? ಅದು ಆ ರಿಗಾರ್ಡಿಂಗ್ ನಾನು ಕೇಳಿದೆ. ಈಚ್ ಟೈಮ್ ಯಾವುದೇ ಒಂದು ಲೆಟರ್ ಸೈನ್ ಮಾಡ್ತೀರಾ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ಗೆ ನಿಮ್ದೊಂದು ಕಾಪಿ ಪ್ರಿಸರ್ವ್ ಮಾಡ್ಕೊಳ್ಳಿ. ಸೊ ಫ್ಯೂಚರಲ್ಲಿ ಈ ಥರ ಏನಾದ್ರು ಇಶ್ಯೂ ಆದಾಗ ಯು ಕ್ಯಾನ್ ಗೋ ಥ್ರೂ, ಯು ಕ್ಯಾನ್ ರಿವೈಸ್ ದಟ್ ಏನಾಗಿದೆ, ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ನೆಕ್ಸ್ಟ್ ಈಗ ವುಮೆನ್ ರೈಟ್ಸ್ಗೆ ಬರೋಣ. ವುಮೆನ್ ರೈಟ್ಸ್ ಯಾವ ಲಾಸ್ ತುಂಬ ಇಂಪಾರ್ಟೆಂಟ್ ವುಮೆನ್ಗೆ? ಲಾ ಎಲ್ರಿಗೂ ಇಂಪಾರ್ಟೆಂಟ್ ಅಲ್ಲ, ಅಂದರೆ ಯಾವ ಪರ್ಟಿಕ್ಯುಲರ್ ಲಾ ವುಮೆನ್ ಎಂಪ್ಲಾಯೀಸ್ ಅಥವಾ ವುಮೆನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ? ಈಗ ಪೋಕ್ಸೋ ಇದೆ, ಅದೆಲ್ಲ ಇರೋದ್ರಿಂದ. ವೆನ್ ಇಟ್ ಕಮ್ಸ್ ಟು ವರ್ಕ್ ಪ್ಲೇಸ್, ಅದರದ್ದೇ ಆದಂಥ ವರ್ಕ್ ಪ್ಲೇಸಲ್ಲಿ ಏನಾದರೂ ಹರಾಸ್ಮೆಂಟ್ ಆದರೆ ಅದಕ್ಕೆ ಆದಂಥ ಒಂದು ಕಂಪ್ನಿಲಿ ಒಂದು ವಿಂಗ್ ಇರುತ್ತೆ. ಹೌದು. ಸೊ ಆ ವಿಂಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ಸೊ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಡೈರೆಕ್ಟಾಗಿ ಯು ಕ್ಯಾನ್ ಗೋ ಆ್ಯಂಡ್ ಕಂಪ್ಲೇಂಟ್ ಇನ್ ದಿ. ಅಲ್ಲ, ಇವಾಗ ವರ್ಕ್ ಪ್ಲೇಸಲ್ಲೂ ಅಷ್ಟೇ, ವರ್ಕ್ ಪ್ಲೇಸಲ್ಲೇ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಅಂತ ಅಂದ್ಬಿಟ್ಟೇ ಅವರೇನೆ ಕಂಪ್ನೀಸು ಅವ್ರ ಓನ್ ಇದು ಮಾಡ್ಕೊತಾರೆ ಒಳಗೆ. ಈ ಲೀಗಲ್ ಆಗಿ ಬೇರೆ ಏನಾದರೂ ಇದೆಯಾ? ಲೀಗಲ್ ಆಗಿ ತುಂಬ ಇದೆ. ಸೊ ಯು ಕ್ಯಾನ್ ಗೋ ಹೆಡ್, ದೆರ್ ಆರ್ ಸರ್ಟೈನ್ಸ್. ಅದಕ್ಕೆ ಅಂತಾನೆ ಸುಮಾರು ವೆನ್ ಇಟ್ ಕಮ್ಸ್ ಟು ಮನೇಲಿ ಹೌಸ್ ವೈಫ್ ಇರ್ಬೋದು ಅಥವಾ ವೈಫ್ ಇರ್ಬೋದು, ಈ ಥರ ಇರೋ ಹೆಣ್ಮಕ್ಳಿಗೆ ಸೊ ಡೊಮೆಸ್ಟಿಕ್ ವೈಲೆನ್ಸ್ ಅಂತಾನೆ ಇದೆ ಆ್ಯಕ್ಟ್ ಒಂದು. ಹೌದು. ಸೊ ಆ ಆ್ಯಕ್ಟಲ್ಲಿ ಕೇಸಸ್ನ ರಿಜಿಸ್ಟರ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಹರಾಸ್ಮೆಂಟ್ ಯು ಹ್ಯಾವ್ ಬೀನ್ ವೆಂಟ್ ಥ್ರೂ ಅಂತ ಹೇಳಿ. ಸೊ ಆ ಒಂದು ಹರಾಸ್ಮೆಂಟ್ ಮೇಲೆ ದೇರ್ ಆರ್ ಸರ್ಟನ್ ಪ್ರಾವಿಷನ್ಸ್ ವೇರ್ ಯು ಕ್ಯಾನ್ ಗೋ ಆ್ಯಂಡ್ ಫೈಲ್ ಅ ಕೇಸ್. ಆ್ಯಂಡ್ ಫಾರ್ such kind of cases it's not mandatory to ಫಿಸಿಕಲಿ ಹೋಗಿ ಕೊಡಲೇಬೇಕು ಅಂತೇನಿಲ್ಲ. ಯು ಕ್ಯಾನ್ ಗೋ ಆಸ್ ಆಗಲೇ ಕಂಪ್ಲೇಂಟ್ ಕೊಟ್ಟಾರ, ಆ ಥರ ಕಂಪ್ಲೇಂಟ್ ದಟ್ ಯು ಕ್ಯಾನ್ ಡೂ ಇಟ್ ಬೈ ಆನ್ಲೈನಲ್ಲಿ ಕೊಡಬಹುದು. ಓಕೆ. ಆನ್ಲೈನಲ್ಲಿ ಈ ಲೀಗಲ್ ಪ್ರೊಟೆಕ್ಷನ್ ಅಂತ ಬಂದಾಗ ವುಮೆನ್ಗೆ ಏನೇನು ಇದಿದೆ?
ಏನೇನು ಲಾಸ್ ಇದೆ ಲೀಗಲ್ ಪ್ರೊಟೆಕ್ಷನ್ ಬಗ್ಗೆ? ಲೀಗಲ್ ಪ್ರೊಟೆಕ್ಷನ್ ಸ್ಪೆಸಿಫೈ ಆಗಿ ಯಾವುದು ಲಾಸ್ ಇಲ್ಲ. ಸೊ ಎಲ್ಲ ರೀತಿಯಾದಂಥದ್ದು ಎಲ್ಲ ಕಡೆ ವರ್ಕ್ ಪ್ಲೇಸಲ್ಲಿ ಮತ್ತು ಎಲ್ಲ ರೀತಿಯದಲ್ಲೂ ಕೂಡ ಹೆಣ್ಮಕ್ಳಿಗೆ ಯಾವುದೇ ಆದಂಥ ಒಂದು ರೈಟ್ಸ್ ಇರುತ್ತೆ. ಸೊ ನಾವು ಈಚ್ ಟೈಮ್ ರೀಸೆಂಟ್ಲಿ CRPCನ ರಿವೈಸ್ ಮಾಡಿ ಹೊಸದಾಗಿ ಒಂದು ಭಾರತ BNSS ಅಂತ ಹೇಳಿ ನಾಗರಿಕ ಪ್ರೊಸೀಜರ್ ಅಂತ ಹೇಳಿ ಒಂದು ಮಾಡಿದ್ದೀವಿ. ಸೊ ಅದಕ್ಕೆ ಅದು ಎನ್ಫೋರ್ಸ್ ಆದಮೇಲೆ ಇನ್ನಷ್ಟು ವುಮೆನ್ ಮೇಲೆ ಆಗ್ತಾ ಇರುವಂತಹ ಒಂದಷ್ಟು ಹರಾಸ್ಮೆಂಟ್ಗೆ ಪ್ರೊಟೆಕ್ಷನ್ ಇದೆ. ಸೊ ಸ್ಪೆಸಿಫೈಡ್ ಆಗಿ ಅದಕ್ಕೆ ಅಂತ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ದಿ ಯಾವ ಹೆಣ್ಮಗುಗೆ ಯಾವ ರೀತಿ ಹರಾಸ್ಮೆಂಟ್ ಆಗ್ತದೆ. ಇಫ್ ಇಟ್ ಈಸ್ ಬಿಲೋ ಎನಿ ಗರ್ಲ್ ಬಿಲೋ 18, so she will be if she is a victim, that case will be registered under POCSO. ಸೊ POCSO ಕೂಡ ವಿಶಿಷ್ಟವಾದಂಥ ಒಂದು ಕಾನೂನು. ಅದನ್ನು ಒಂದಷ್ಟು ಜನ ದುರ್ಬಳಕೆ ಕೂಡ ಮಾಡ್ಕೊತಾರೆ. ಯಾವುದೋ ತಂದೆ ತಾಯಿಗೆ ನನ್ನ ಮಗಳ ಜೊತೆ ಓಡಾಡೋದು ಇಷ್ಟ ಇರಲ್ಲ ಒಂದು ಹುಡುಗ, ಅವನ ಮೇಲೆ ಸುಮ್ಮನೆ ಒಂದು POCSO ಕೇಸ್ ಹಾಕೋದು. ಆ ಹುಡುಗರು ಸ್ವಲ್ಪ ಬುದ್ಧಿ ಇರಬೇಕು. ನಾನೊಂದು ಬಿಲೋ 18 ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಯಾವ ಕರ್ಕೊಂಡು ಹೋಗ್ತಾ ಇದ್ದೀವಿ, ಯಾವ ಉದ್ದೇಶಕ್ಕೆ, ಸೊ ಇದೆಲ್ಲವೂ ಕೂಡ ಲಾನಲ್ಲಿ ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ದಿ ಕೈಂಡ್ಸ್ ಆಫ್ ಹರಾಸ್ಮೆಂಟ್ ದಟ್ ವಿ ಕ್ಯಾನ್ ಅನಲೈಸ್. ಯಾವ ಸೆಕ್ಷನಲ್ಲಿ ಯಾವ, ಇಟ್ ಆಲ್ ಡಿಪೆಂಡ್ಸ್ ವೇರ್ ದ ಪೊಲೀಸ್ ಅವರು ಮಾಡ್ತಿರ್ತಾರೆ. ನಾವು ಇಫ್ ಯು ಆರ್ ಅ ವಿಕ್ಟಿಮ್ ವಿ ಕ್ಯಾನ್ ಆಲ್ಸೋ ರಿವೈಸ್ ದಟ್ FIR ಆಗೋಕ್ಕಿಂತ ಮುಂಚೆ ದಿಸ್ ಈಸ್ ವಾಟ್ ಸೆಕ್ಷನ್ ಅಂತ ಹೇಳಿ ನಾವು ಮಾಡಿಸ್ಬೋದು. ಇಲ್ಲ ನಮ್ಮ ಮೇಲೆ ಕೇಸ್ ಆಗಿದೆ ಅಂದಮೇಲೆ ವಿ ಕ್ಯಾನ್ ಗೋ ಥ್ರೂ. ಸೊ ಏನು ಮಾಡಿದ್ದಾರೆ, ಇಸ್ ಇಟ್ ವ್ಯಾಲಿಡ್, ಇಸ್ ಇಟ್ ಕಮ್ಸ್ ಅಂಡರ್ ದಿ ಸ್ಕೋಪ್ ಅಂತೇಳಿ ಚೆಕ್ ಮಾಡಿ. ಓಕೆ. ಸೊ ನೀವು ಆಗಲೇ ಹೇಳ್ದಂಗೆ ಪೊಲೀಸ್ ಕಂಪ್ಲೇಂಟು ಸ್ಟೇಷನ್ಗೆ ಹೋಗಿ ಕೊಡ್ಬೋದು ಅಂತ ಏನಿಲ್ಲ. ಸೊ ವುಮೆನ್ ಅದೊಂದು ಆಪ್ಷನ್ ಇದೆ. ಓಕೆ. ಈ ಸ್ಟಾರ್ಟಪ್ಸ್ ಆ್ಯಂಡ್ ಯೂತ್ ಯಂಗ್ ಎಂಟ್ರಪ್ರನರ್ಸ್ ಇರ್ತಾರಲ್ಲ, ಅವ್ರು ಯಾವ್ಯಾವ ಥರ ಲೀಗಲ್ ಫಾರ್ಮ್ಯಾಲಿಟೀಸ್ ತೊಗೋಬೇಕು? ಏನಾದರೂ ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಒಂದು ಹೊಸ ಬಿಸ್ನೆಸ್ ವೆಂಚರ್ ಮಾಡಬೇಕು, ಆ ಥರ ಏನಾದರೂ ಇದ್ದಾಗ ಏನೇನು ಲೀಗಲ್ ಪ್ರೊಸೀಡಿಂಗ್ಸ್ ನೋಡಬೇಕು? ಸೊ ಒಂದು ವೆನ್ ಇಟ್ ಕಮ್ಸ್ ಟು ರಿಜಿಸ್ಟ್ರೇಷನ್ ಎನಿ ಕೈಂಡ್ ಆಫ್ ಕಂಪನಿ ಆರ್ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಬಿಸ್ನೆಸ್, ಯಾವುದಾದ್ರು ಪ್ರೊಪ್ರೈಟರ್ ಒಬ್ಬರೇ ಹಾಕಿರ್ತಾರೆ, ಏನೇ ಮಾಡಿದ್ರು ಕೂಡ ದ ಕಾಂಟ್ರಾಕ್ಟ್ಸ್ ಅಥವಾ ಅಗ್ರಿಮೆಂಟ್ಸ್ ಏನು ಮಾಡ್ಕೊತೀರಾ, ದಿಸ್ ಈಸ್ ಹೈಲಿ ಇಂಪಾರ್ಟೆಂಟ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸೊ ಒಂದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಸ್ಪೇಸ್ ಬೇಕು, ಒಂದು ಆಫೀಸ್ ರಿಜಿಸ್ಟರ್ ಆಗಬೇಕು. ಆಫೀಸ್ ರಿಜಿಸ್ಟರ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಬೈ ದಟ್ ಪ್ಲೇಸ್ ಆರ್ ರೆಂಟ್ ದಟ್ ಪ್ಲೇಸ್ ಆರ್ ಲೀಸ್ ದಟ್ ಪ್ಲೇಸ್. ಸೊ ಅಗ್ರಿಮೆಂಟ್ಗಳು ಕರೆಕ್ಟಾಗಿ ಮಾಡ್ಕೊಬೇಕು. ಸೊ ಸರ್ವಿಸ್ ಅಗ್ರಿಮೆಂಟ್ ನಾಟ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಕಂಪನಿ ಅಂತಲ್ಲ, ನಾವು ಯಾವುದೇ ಒಂದು ಮನೆನ ಬಾಡಿಗೆ ಕೊಡ್ತೀವಿ ಅಥವಾ ಲೀಸ್ ತೊಗೊತೀವಿ ಅಂದರೆ ದೇರ್ ಆರ್ ಸರ್ಟನ್ ಅಗ್ರಿಮೆಂಟ್, ದೇರ್ ಆರ್ ಸರ್ಟನ್ ಕ್ಲಾಸಸ್, ಅದನ್ನು ರಿಜಿಸ್ಟರ್ ಮಾಡಬೇಕು. ನೋಟ್ರಿ ಇಸ್ ಆಲ್ಸೋ ಫೈನ್, ನೋಟ್ರಿ ಇಸ್ ಆಲ್ಸೋ ಅಡ್ಮಿಟೆಡ್. ನಮ್ಮ ಲಾನಲ್ಲಿ ನೋಟ್ರಿ ಕೂಡ ಅಡ್ಮಿಟ್ ಆಗುತ್ತೆ. ನೋಟರೈಸ್ಡ್ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ LLP ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ಸೇ ಇದೆ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅ ಡೀಡ್. ಆ ಡೀಡ್ ಆ ಆಕ್ಟ್ ಸ್ಕೋಪಲ್ಲಿ ಬರುತ್ತಾ ಇಲ್ವಾ, ದಿಸ್ ಈಸ್ ವಾಟ್ ದ ಲಾಯರ್ಸ್ ಡಸ್. ಸೊ ಅದು ಕ್ಲೀನಾಗಿ ನೋಡಿ ಎಲ್ಲ ಓಕೆ ಆದಮೇಲೆ ಪರಸ್ಪರ ಒಪ್ಕೊಂಡ್ರೂ ಕೂಡ ಅದು ಲೀಗಲಿ ಬೈಂಡಿಂಗ್ ಆಗಿರಬೇಕು. ಓಕೆ. ಸೊ ನಿಮ್ಗೊಂದು ಹೆಣ್ಮಗು ಹುಟ್ಟುತ್ತೆ ಅಂತ ಹೇಳಿ ನೀವು ಸ್ಕ್ಯಾನಿಂಗ್ ಮಾಡಿಸ್ತೀರಾ. ಸ್ಕ್ಯಾನಿಂಗ್ ಮಾಡಿಸೋದೇ ತಪ್ಪು, ಗಂಡ ಹೆಣ್ಣ ಅಂತ ಚೆಕ್ ಮಾಡೋದೇ ತಪ್ಪು. ಬಟ್ ನಿಮ್ಮ ವೈಫ್ ಕೂಡ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ, ಅಂಡ್ ರಿಮೂವಲ್ ಕೂಡ ಇಬ್ರು ಒಪ್ಕೊಂಡಿದ್ದೀರಾ. ಬಟ್ ಲೀಗಲಿ ಸಾಧ್ಯ ಇಲ್ಲ. ಸೊ ಹಾಗೆ ಯಾವುದೇ ಒಂದು ವಿಚಾರ ಇರ್ಬೋದು, ಇಟ್ ಹ್ಯಾಸ್ ಟು ಬಿ ಲೀಗಲಿ ಬೈಂಡಿಂಗ್. ಸೊ ಇಬ್ರು ನೀವು ಒಪ್ಕೊಂಡಿದ ತಕ್ಷಣ ಅದು ಲಾ ಆಗಲ್ಲ. ಸೊ ಆ ಲಾ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಕಮ್ ಅಂಡರ್ ದಿ ಸ್ಕೋಪ್. ಓಕೆ. ಸೊ ಅದರಲ್ಲಿ ಆದಂಥ ಒಂದು ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಆಗಿರಬೇಕು. ಎಸ್, ಈ ಕಂಪನೀಸ್ ಆಕ್ಟ್ ಅಂತಾನೆ ಇದೆ. ಆ ಆಕ್ಟ್ ಅಂತಲ್ಲಿ ಕಂಪನಿದು ಯಾವುದೇ ನೀವು ಸ್ಟಾರ್ಟ್ ಮಾಡಿದ್ರು ಕೂಡ ಅದರಲ್ಲಿ ಬರುತ್ತೆ. ಪಾರ್ಟ್ನರ್ಶಿಪ್ ಫರ್ಮ್ ಆಕ್ಟ್ ಇದೆ, LLP ಇದೆ. ಸೊ ರಿಜಿಸ್ಟರ್ ಆಗಬೇಕು. ಎನಿ ಡಾಕ್ಯುಮೆಂಟ್ ಇಟ್ ಹ್ಯಾಸ್ ಟು ರಿಜಿಸ್ಟರ್ಡ್ ಆರ್ ಇಟ್ ಹ್ಯಾಸ್ ಟು ಬಿ ನೋಟರೈಸ್ಡ್. ಅವಾಗಲೇ ಅದಕ್ಕೆ ಡಾಕ್ಯುಮೆಂಟ್ಗೆ ವ್ಯಾಲ್ಯೂ ಇರುತ್ತೆ. ಇಫ್ ಇಟ್ ಈಸ್ ನಾಟ್, ಅದು ವ್ಯಾಲ್ಯೂ ಇರಲ್ಲ. ಅಂಡ್ ಲೇಟರ್ ಆನ್ ಬರುವಂಥ ಒಂದಷ್ಟು ಕಾಂಪ್ಲಿಕೇಶನ್ಸ್, ಆಡಿಟಿಂಗ್ ರಿಲೇಟೆಡ್, GST, ಮತ್ತೊಂದು ಟ್ಯಾಕ್ಸ್ ರಿಲೇಟೆಡ್, ಅದೆಲ್ಲ ಇಸ್ ಅದರ್ ವೇ ಆಫ್ ಗೋಯಿಂಗ್ ಇಟ್. ಓಕೆ. ಈ ಕಾಪಿರೈಟ್ ಮತ್ತೆ IP ಪ್ರೊಟೆಕ್ಷನ್ ಅದೇನು, ಈ ಬಿಸ್ನೆಸ್ ಓನರ್ಸ್ ಅದ್ರ ಬಗ್ಗೆ ಏನು ತಿಳುವಳಿಕೆ ಇಟ್ಕೊಂಡಿರ್ಬೇಕು? ಯಾವುದೇ ಒಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ, ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್. ಸೊ ಯಾವುದೇ ಮುಟ್ಟಬಹುದು, ನಾವು ಇದನ್ನೆಲ್ಲ ಹೇಳ್ತೀವಿ. ಸೊ ಯಾವುದೇ ಮುಟ್ಟಕ್ಕಾಗದಿರುವಂಥ ಒಂದಷ್ಟು ವಿಚಾರಗಳಿರ್ತವೆ. ನೋಡಿ ನಾವು ಮೋಟಿವೇಟ್ ಆಗುವಂಥದ್ದು, ನೋಡಿ ಕೇಳಿಸ್ಕೊಂಡು ಇನ್ಸ್ಪೈರ್ ಆಗುವಂಥದ್ದು, ನಿಮಗೆ ಫೀಲ್ ಆಗುವಂಥ ಎಲ್ಲವೂ ಕೂಡ ಪ್ರಾಪರ್ಟಿಯೇ. ಓಕೆ. ಸೊ ಎಲ್ಲವನ್ನು ಕೂಡ ನೀವು
ಫಿಸಿಕಲಿ ಹೋಗಿ ಅನುಭವಿಸ್ಬೇಕು ಅಂತಿಲ್ಲ. ಸೊ ಅದನ್ನ ನೋಡಿ ಕೂಡ ಅನುಭವಿಸ್ಬೋದು. ಸೊ ಈ ರೀತಿಯಾದಂಥ ವಿಚಾರಗಳನ್ನ ಸೊ ಒಂದಷ್ಟು ಆಕ್ಟ್ ಅಲ್ಲಿ ಕಾಪಿರೈಟ್ಸ್ ಆಕ್ಟ್ ಇದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅಂತ ನಾವು ಕರಿತೀವಿ. ದಿಸ್ ಆಲ್ ಕಮ್ಸ್ ಅಂಡರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಸೊ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರತಿಯೊಂದು ಕೂಡ ಇನ್ನೊಬ್ಬರ ಸ್ವತ್ತದು. ಒಂದಷ್ಟು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ ಅಂತ ಹೇಳಿ ಕೆಲವು ರಿಜಿಸ್ಟರ್ ಆಗಿರ್ತವೆ. ಕೆಲವು ಇನ್ವೆನ್ಷನ್ಸ್ ಇಷ್ಟು ವರ್ಷಕ್ಕೆ ಅಂತ ಹೇಳಿರ್ತವೆ. ಕೆಲವು ಇನ್ವೆನ್ಷನ್ಸ್ ಒಂದಷ್ಟು ವರ್ಷಗಳೇ ಕಂಟಿನ್ಯೂಸ್ಲಿ ಅಂತ ಹೇಳಿ ದೇ ವಿಲ್ ಬಿ ಹ್ಯಾವಿಂಗ್ ಇಟ್. ಸೊ ಇನ್ನೊಂದಷ್ಟು ಯಾರ್ದೋ ಒಂದು ಶ್ರಮನ ನಾವು ಕಾಪಿ ಮಾಡ್ಲಿಕ್ಕೆ ಬರಲ್ಲ. ಸೊ ಅದರಿಂದ ಆಗುವಂತ ಅನಾಚಾರಗಳು ಜಾಸ್ತಿ ಇರ್ತವೆ. ಬಹುಶಃ ಒಂದಷ್ಟು ನೀವೆಲ್ಲಾದ್ರೂ ನೋಡಿದ್ರೆ ನೈಕಿ ಅನ್ನೋದಿರುತ್ತೆ, ಉಲ್ಟಾ ಆರೋ ಮಾರ್ಕ್ ಹಾಕಿ ಏನೋ ಮಾರ್ತಿರ್ತಾರೆ. ಒಂದಷ್ಟು ನ್ಯೂಸ್ ಪೇಪರ್ ಅಲ್ಲೆಲ್ಲ ಸಿಗ್ತಾ ಇರುತ್ತೆ. ಪೂಮನ ಉಪ್ಮಾ ಅಂತ ಏನೋ ಮಾಡಿ ಮಾರ್ತಿರ್ತಾರೆ. ಸೊ ಇದೆಲ್ಲ ಕೂಡ ಯು ಆರ್ ಇಮಿಟೇಟಿಂಗ್ ದಟ್ ಕಂಪನಿ ಬ್ರ್ಯಾಂಡಿಂಗ್ ಅಂತ ಹೇಳಿ. ಈ ರೀತಿ ಆದಾಗ ಅಥವಾ ನಿಮ್ದೇ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ ಮಾಡಿದಾಗ ಇಲ್ಲ ನಾನು ಮೋಟಿವೇಟ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಬರಲ್ಲ. ಶುಡ್ ನಾಟ್ ರಿಸೆಂಬಲ್ ದಟ್ ಟ್ರೇಡ್ ಮಾರ್ಕ್ಸ್ ಅಥವಾ ಬ್ರ್ಯಾಂಡಿಂಗ್. ಆ ಥರ ಆದಾಗ ಏನಾಗುತ್ತೆ, ದೇ ಕ್ಯಾನ್ ಗೋ ಹೆಡ್ ಅಂಡ್ ಫೈಲ್ ಅ ಕಂಪ್ಲೇಂಟ್. ಅದರಿಂದ ಆಗುವಂತ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡಲೇಬೇಕು. ಯಾವ್ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಅವ್ರಿಗೆ ಆಗಿರುವಂತ ಅಷ್ಟು ನಷ್ಟನ ಬರ್ಸ್ಬೇಕು ಅಂತ ಹೇಳಿರುತ್ತೆ, ಅದನ್ನು ನಾವು ಕೊಡಬೇಕಾಗುತ್ತೆ ಒಂದು. ಅಥವಾ ಲೀಗಲಿ ಅಥವಾ ಅದನ್ನ ಕ್ರಿಮಿನಲ್ ಆಗಿ ಕನ್ವರ್ಟ್ ಮಾಡಿದ್ರು ಅಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ಲೀಗಲ್ ಪ್ರೋಸೆಸ್, ಇಂಪ್ರಿಸನ್ಮೆಂಟ್, ಫೈನ್, ಮತ್ತೊಂದು. So this is all complicated and related to this trademarks with the copyrights. Before copying or duplicating any such kind of thing, we should make sure ಇದಾದ್ರೂ ಒಂದು ಎಷ್ಟೊಂದು ಜನ ಸುಮ್ಮನೆ ಹೆಸರು ಇಟ್ಕೊಂಡ್ಬಿಡ್ತಾರೆ. ನನಗೊಂದು ಹೆಸರು ಸಿಕ್ತು ಮನ್ಸಿಗೆ, ಅದು ಇಟ್ಬಿಡ್ತೀನಿ ಅಂತ ಹೇಳಿ, ಅಥವಾ ಒಂದು ಲೋಗೋ ರೆಡಿ ಮಾಡಿಬಿಡ್ತಾರೆ. ಬಟ್ ಅದು ಯಾರೋ ಒಂದು ಕಂಪ್ನಿಗೆ ಆಲ್ರೆಡಿ ಅದನ್ನು ರಿಜಿಸ್ಟರ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಆಲ್ರೆಡಿ ದೇ ವುಡ್ ಹ್ಯಾವ್ ಟೇಕನ್ ಲೈಸೆನ್ಸ್ ಫಾರ್ ದಟ್. ಸೊ ಬಿಫೋರ್ ಡೂಯಿಂಗ್ ಆಲ್ ಸಚ್ ಸ್ಟುಪಿಡಿಟಿ, better to consult an advocate and to have that detailed knowledge. ಇದು ರಿಜಿಸ್ಟರ್ ಮಾಡಬೇಕು ಅಂತ ಇದೀವಿ, ಆಲ್ರೆಡಿ ರಿಜಿಸ್ಟರ್ ಆಗಿದೆಯಾ, ಕ್ಯಾನ್ ವಿ ಗೋ ಹೆಡ್ ಅಂಡ್ ರಿಜಿಸ್ಟರ್ ಅಂತ ಹೇಳಿ ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಇವಾಗ ಕಾಂಟೆಂಟ್ ಕ್ರಿಯೇಟರ್ಸ್, ಈಗ ನಮ್ಮ ಥರದವರು ಯೂಟ್ಯೂಬ್ ಅದು ಇದು ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಿಕೊಂಡಿರೋರು, ಅವ್ರು ಯಾವ ಥರ ಲೀಗಲ್ ಪ್ರೊಸೀಡಿಂಗ್ಸ್ ಯೋಚನೆ ಮಾಡಬೇಕಾಗತ್ತೆ? ಅವ್ರಿಗೇನು ಯಾವ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಅವರು ಇದು ಮಾಡಬೇಕು? ವೆನ್ ಇಟ್ ಕಮ್ಸ್ ಟು ಈಗ ಬಿಕಾಸ್ ಆಫ್ ದಿಸ್ ಡಿಜಿಟಲ್ ಒಂದು ವರ್ಲ್ಡ್ ಅಲ್ಲಿ, ವರ್ಲ್ಡ್ ಅಲ್ಲಿ ನಾವು ಎಲ್ಲಾ ರೀತಿಯಾದಂಥ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೋಬೇಕು ಬಿಫೋರ್ ಅಟರಿಂಗ್ ಈವನ್ ಅ ವರ್ಡ್. ಸೊ ಸಮ್ ಸ್ಟೇಟ್ಮೆಂಟ್ಸ್ ಮೇ ಹರ್ಟ್ ಟು ದಿ ಸರ್ಟನ್ ಕಮ್ಯುನಿಟಿ ಪೀಪಲ್. ಬಟ್ ಫ್ಯಾಕ್ಟ್ ನ ಮಾತಾಡ್ಬೋದು, ಏನು ತಪ್ಪಿಲ್ಲ. ಬಟ್ ಆ ಫ್ಯಾಕ್ಟ್ ನ ತಿರುಚೋದು ಮತ್ತೆ ಮತ್ತೊಂದು ಹೇಳುವಂಥದ್ದನ್ನ ನಾವು ವಿ ಶುಡ್ ಹ್ಯಾವ್ ಸಮ್ sense before we utter a word. And secondly, ಯಾವುದೋ ಒಂದು ವಿಚಾರಗಳನ್ನ ನಾವು ಕಾಪಿ ಮಾಡುವಂಥದ್ದು, ನಾವು ತುಂಬ ವೈರಲ್ ಆಗುವಂಥ ಒಂದು ವಿಚಾರವನ್ನು ಮಾಡ್ತಾ ಇರ್ತೀವಿ. ಅದು ಆಲ್ರೆಡಿ ಒಂದು ಸಾಂಗ್ ಮತ್ತೊಂದು ಮಾಡಿರ್ತಾರೆ, ಮತ್ತೆ ಅದನ್ನೇ ನಾವು ರೀಲ್ಸ್ ಎಲ್ಲ, ದಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ. ಬಟ್ ಬಿಫೋರ್ ಮೇಕಿಂಗ್ ಸಚ್ ಎನಿ ಕೈಂಡ್ ಆಫ್, ಮೇಕ್ ಶ್ಯೂರ್ ಯು ಹ್ಯಾವ್ ಅ ಡೆಪ್ತ್ ನಾಲೆಜ್ ಆಫ್ ದಟ್ ಟಾಪಿಕ್. ನಮಗೂ ಕೂಡ ಒಂದಷ್ಟು ಸ್ವಾತಂತ್ರ್ಯ ಇದೆ. ಸೊ ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವು ಹೇಳ್ತೀವಿ. ಬಟ್ ಫ್ರೀಡಮ್ ಆಫ್ ಸ್ಪೀಚಲ್ಲೂ ಕೂಡ ದೇರ್ ಇಸ್ ಅನ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ಕಾರಣ ಕೊಡುವಂತಹ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ನಮಗಿದೆ. ಸೊ ಆ ರಿಸ್ಟ್ರಿಕ್ಷನ್ಸ್ನ ನಾವು ದಾಟಬಾರ್ದು. ಬಿಫೋರ್ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ವಿ ವಾಂಟ್ ಟು ಮೇಕ್ ಅ ವ್ಲಾಗ್. ಆ ವ್ಲಾಗ್ ಮಾಡಬೇಕಾದ್ರೆ ವಿ ಶುಡ್ ಹ್ಯಾವ್ ಸಮ್ ಡೆಪ್ತ್ ನಾಲೆಜ್. ನಾವು ಬೈ ಮಿಸ್ ಆಗಿ ಇದರಲ್ಲಿಲ್ಲ ಹಾಗೆ ಹೀಗೆ ಸುಳ್ಳು ಹೇಳಿ ನಾವು ಮಾಡ್ಲಿಕ್ಕಾಗಲ್ಲ. ಇಫ್ ಇನ್ ದಟ್ ಡಸ್ ಕೇಸ್, ಆ ಒಂದು ಪ್ರಾಡಕ್ಟ್ ಇಂದ ಸೇಲ್ ಆಗಿಲ್ಲ ಅಂದ್ರೆ ಕಂಪನಿ ಕ್ಯಾನ್ ಸೂ ಅಸ್. ಸೊ ವಿ ಕ್ಯಾನ್ ಗೋ ಲೀಗಲ್ ಕಾನ್ಸಿಕ್ವೆನ್ಸಸ್. ಸೊ ಬಿಫೋರ್ ಮೇಕಿಂಗ್ ಸಚ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆರ್ ರಿಲೇಟೆಡ್ ಟು ದಟ್, ವಿ ಶುಡ್ ಬಿ ಅವೇರ್ ಆಫ್ ಇಟ್, ವಾಟ್ ವಿ ಆರ್ ಅಬೌಟ್ ಇಟ್. ಓಕೆ. ಸೊ ಇವಾಗ ಒಂದು ಕಾಮನ್ ಮ್ಯಾನ್ಗೆ ಬೇಸಿಕ್ ಲೀಗಲ್ ನಾಲೆಡ್ಜ್ ಅಂತ ಏನೇನು, ಯಾವ್ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ? ನಾರ್ಮಲಿ ನಾವು ನೋಡುವಂಥದ್ದು ಒಂದು ಬೇಸಿಕ್ ನಾಲೆಜ್ ಇರಲೇಬೇಕು ಅನ್ನುವಂಥದ್ದಾದರೆ, ಈ ಒಂದಷ್ಟು ಅಧಿಕಾರಿಗಳು ಅಥವಾ ಪೊಲೀಸ್ ಇರುತ್ತೆ, ಅವ್ರು ನಮ್ಮನ್ನಿರೋದೇ ಹರಾಸ್ ಮಾಡೋಕ್ಕೆ ಅನ್ನೋ ಮಟ್ಟಕ್ಕೆ ಅದೊಂದಷ್ಟು ಜನ ಇರೋದ್ರಿಂದ ಅದು ಹಾಗೆ ಒಂದು ಪ್ರತಿನಿಧಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪೊಲೀಸ್ ಪಬ್ಲಿಕ್ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಪೊಲೀಸ್ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವರು ನೇಮ್ ಪ್ಲೇಟ್ ಹಾಕಿರಲ್ಲ,
ಅಥವಾ ಹ್ಯಾಟ್ ಹಾಕಿರಲ್ಲ, ಯೂನಿಫಾರ್ಮೇ ಹಾಕಿರಲ್ಲ, ನಾನು ಪೊಲೀಸು ಅಂತೇಳಿ ದಬ್ಬಾಳಿಕೆ ಮಾಡುವಂಥದ್ದು. ಯಾರು ಕೂಡ ಯಾರ ಮೇಲೂ ಕೂಡ ಕೈ ಮಾಡೋ ಹಾಗಿಲ್ಲ. ನಾಟ್ ಇವನ್ ಅ ಪೊಲೀಸ್ ಆಫೀಸರ್, ಹೈಯರ್ ರ್ಯಾಂಕರ್ ಆಫೀಸರ್, ಯಾರು ಕೂಡ ಮಾಡಂಗಿಲ್ಲ. ಕೈ ಮಾಡಿದ್ರು ಅಂದರೆ ಮೇಕ್ ಶೋರ್ ಯು ಗಿವ್ ಅ ಕಂಪ್ಲೇಂಟ್ ಟು ದ ಹ್ಯೂಮನ್ ರೈಟ್ಸ್ ಆ್ಯಂಡ್ ಆಲ್ಸೋ ಟು ದಿ ಹೈಯರ್ ಅಥಾರಿಟೀಸ್. ಅದು ಇವಾಗ ತುಂಬಾ ನಡೆಯುತ್ತೆ. ಈ ಟ್ರಾಫಿಕ್ ತಡೆಯೋದಕ್ಕೆ ಹೋಗಿ ಹೊಡೆದು ಎಲ್ಲ ಬಿದ್ದು ಎಲ್ಲ ಮಾಡ್ತಾರಲ್ಲ ಅಂತವ್ರು. ಐ ಹ್ಯಾವ್ ಕ್ವಶನ್ಡ್ ಇಟ್. ಐ ಆಮ್ ಕಮಿಂಗ್ ಫ್ರಮ್ ಸಚ್ ಅ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ನಮ್ಮ ಮನೆ ಇರೋದ್ರಿಂದ ಐ ಹ್ಯಾವ್ ಸೀನ್ ದಿಸ್ ರಬಿಶ್ ಥಿಂಗ್. ಯಾವುದೋ ಒಂದು ಫ್ಲೆಕ್ಸ್ ಕಡ್ಡಿ ಹಿಡ್ಕೊಂಡು ಅವ್ರು ಗೂಂಡಾಗಿರಿ ತೋರಿಸ್ತಾ ಇರ್ತಾರೆ. ಪಾಪ ಅವ್ನು ಲಾರಿ ಡ್ರೈವರ್ದು ಅಥವಾ ಟೆಂಪೋ ಡ್ರೈವರ್ದು ಅವ್ನು ಹೊಟ್ಟೆಪಾಡು, ಅವನೇನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ದೇರ್ ಆರ್ ಅದರ್ ವೇ ಆಫ್ ಅದನ್ನ ಟೇಕ್ ಕೇರ್ ಮಾಡೋದಕ್ಕೆ ಒಂದು ಬೇರೆ ದಾರಿ ಇದೆ. ದಟ್ ಡಸಂಟ್ ಮೀನ್ ನಾನು ನಿನ್ ಮೇಲೆ ಹೊಡಿಬೋದು, ನೀನ್ ತಪ್ಪು ಮಾಡಿದ ತಕ್ಷಣ ನಿನ್ ಮೇಲೆ ಕೈ ಮಾಡುವಂತ ಅಧಿಕಾರ ನನಗೆ ಇದೆ ಅನ್ನೋದೊಂದು ಮೂರ್ಖತನ ಇದೆ. ನಾನು ಮಾಡಿದ್ರೆ ಯಾರು ಕೇಳಲ್ಲ ಅನ್ನೋ ಒಂದು ದರ್ಪ ಇದೆ. ಆ ದರ್ಪನ ಕಮ್ಮಿ ಮಾಡಬೇಕು ಅಂದ್ರೆ ಪೀಪಲ್ ಸ್ಟಾರ್ಟ್ ಕ್ವಶನಿಂಗ್. ಅಯ್ಯೋ, ನಾನೇನಾದ್ರು ಕಂಪ್ಲೇಂಟ್ ಮಾಡ್ಬಿಟ್ರೆ ನಾಳೆ ಪೊಲೀಸರು ಮನೆ ಹತ್ರ ಹುಡ್ಕೊಂಡ್ ಬರ್ತಾರೆ, ನನ್ನ ನೋಡಿತಾರೆ, ಏನೋ ಮೂವಿಲಿ ತೋರಿಸ್ಬಿಟ್ಟಿರ್ತಾರೆ ಪೊಲೀಸವ್ರನ್ನ, ಏನೋ ಫೇಕ್ ಕೇಸ್ ಹಾಕೋದು. ಇವೆಲ್ಲವನ್ನು ಬಿಟ್ಟು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಡ್ವೊಕೇಟ್ಸ್, ಯಾರಾದ್ರೂ ಗೊತ್ತಿರೋರು. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ನೋ ಇಶ್ಯೂಸ್. I can give you a free legal assistance. We being a legal advocates, law advocates idhivi, so advocates bari legal ವಿಚಾರವಾಗಿ we charge, but ಈ ತರ ವಿಚಾರದಲ್ಲಿ we are ready to help public. ಯಾರೋ ಬಂದು ದರ್ಪ ಮಾಡ್ತಾರೆ, ಯಾರೋ ಬಂದು ಏನೋ ಮಾಡ್ತಾರೆ, ನಾವೆಲ್ಲವನ್ನು ಸಹಿಸ್ಕೊಂಡು ಇರಬೇಕು ಅನ್ನೋ ಒಂದು ಗುಲಾಮಿತನ ಬೇಡ. ಓಕೆ, ಈ ಲಾ ಇಲ್ಲ ಅಂದ್ರೆ ನಮ್ಗೆ ಯಾವ ರೀತಿ ಒಂದು ಮಿಸ್ಲೀಡ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊಸೈಟಿಯಲ್ಲಿ ನಮಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದರೆ, ಒಂದು ಕನ್ಸು ಕಾಣಲಿಕ್ಕೆ ನಮ್ಮೊಂದು ಕಾನ್ಫಿಡೆನ್ಸ್ ಬರುತ್ತೆ. ನನಗೆ ಈ ಶಕ್ತಿ ಇದೆ, ನನ್ನ ಡ್ರೀಮ್ ಇದೆ, ಐ ಕ್ಯಾನ್ ಫುಲ್ಫಿಲ್ ಅಂತೇಳಿ ಒಂದು ಧೈರ್ಯ ಬರುತ್ತೆ. ನಾವು ಯಾವಾಗ ಈ ರೀತಿ ಯಾವುದೋ ಒಂದು ಇಲಾಖೆ ಅಥವಾ ಒಂದು ವ್ಯಕ್ತಿಯಿಂದ ದರ್ಪ ನಾವು ತೋರಿಸ್ಕೋತೀವಿ, ಆ ಟೈಮಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕುಗ್ಗೋಗುತ್ತೆ. ಒಬ್ಬರು ನಮ್ಮ ಮೇಲೆ ಕೈ ಮಾಡಿದ್ದಾರೆ ಇಲಾಖೆಯವರು ಅಂದಾಗ, ಅಥವಾ ಡಿಪಾರ್ಟ್ಮೆಂಟ್, ಯಾರು ಓವರ್ ಇಟ್ ಮೈಟ್ ಬಿ, ನಮ್ಗೆ ಕಾನ್ಫಿಡೆನ್ಸೇ ಇರಲ್ಲ. ಅಯ್ಯೋ, ನಾವು ಬಡವರಿದ್ದೀವಿ, ಅಯ್ಯೋ ನಮ್ಗೆ ಲಾ ಗೊತ್ತಿಲ್ಲ, ಅಯ್ಯೋ ನಮ್ಗೆ ಲೀಗಲ್ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ ಅಂತಂದಾಗ ನಮ್ಮನ್ನ ಅದು ಕುಗ್ಗಿಸ್ಬಿಡುತ್ತೆ. ಸೊ ಯಾವಾಗ ನಾವು ವಿ ಸ್ಟಾರ್ಟ್ ಕ್ವಶನಿಂಗ್, ನಮ್ಮಲ್ಲ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಕುರಿ ಆಗ್ಬೇಕು ಅಂದ್ರೂ ನಿನ್ನ ಕೈಯಲ್ಲೇ ಇದೆ. ಇಫ್ ಯು ವಾಂಟ್ ಟು ಬಿ ಅ ಗ್ರೇಟ್ ಪರ್ಸನ್, ಅದು ನಿನ್ನ ಕೈಯಲ್ಲೇ ಇದೆ. ಹೇಗೆ ಬದುಕ್ತೀಯ ಅನ್ನೋದನ್ನ ಕೀಪ್ ಕ್ವಶನಿಂಗ್, ನಥಿಂಗ್ ರಾಂಗ್. ತುಂಬ ಮೂವಿಲಿ ತೋರಿಸೋ ರೀತಿ ಎಲ್ಲ ಇರೋದಿಲ್ಲ. ಕ್ಯಾನ್ ಜಸ್ಟ್ ಕ್ವಶನ್ ದೆಮ್, ವೈ ಆರ್ ಯು ಸರ್, ಯಾಕೆ ಕೈ ಮಾಡ್ತಾ ಇದ್ದೀರಾ, ಹೋಗೋ ಬಾರ ಅನ್ನೋದಕ್ಕೂ ನಮ್ಗೆ ಅವ್ನಿಗೆ ಹಕ್ಕಿಲ್ಲ. ಹೋಗೋ ಬಾರ ಅಂದ್ರೆ ಪರವಾಗಿಲ್ಲ, ಅದಕ್ಕಿಂತ ಇನ್ನೂ ತುಂಬಾ ಇದೆ. ಅದಕ್ಕೆ ಅವ್ರಿಗೆ ನೇಮ್ ಪ್ಲೇಟ್ ಕೊಟ್ಟಿರ್ತಾರೆ. ಒಂದು ನೇಮ್ ಪ್ಲೇಟ್ ಎಲ್ಲ ಅವ್ರ ಹೆಸರು ಇರುತ್ತೆ. ಸರ್ ನಿಮ್ಮ ಹೆಸರೇನು ಸರ್? ಓಕೆ ಸರ್, ಯಾಕೆ ಸರ್ ಹಿಂಗೆ ಮಾತಾಡ್ತಿದ್ದೀರಾ? ಡೂ ಯು ವಾಂಟ್ ಟು ಕಂಪ್ಲೇಂಟ್ ಸರ್? ಮರ್ಯಾದೆ ಕೊಡಿ ಸರ್. ನಮ್ಮ ಕೆಲಸನೇ ಕೆಲವೊಂದ್ಸಲ ಆಗೋದಿಲ್ಲ ಆ ಥರ ಮಾತಾಡಿದಾಗ. ಕಂಪ್ಲೇಂಟ್ ದೆನ್, ಕೀಪ್ ಕಂಪ್ಲೇನಿಂಗ್. ಈ ಥರ ಎಲ್ಲೆಲ್ಲಿ ನಡೆಯುತ್ತೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಇಲಾಖೆ ಅವಾಗ ಒಂದು ಸ್ವಲ್ಪ ಶುದ್ಧೀಕರಣ ಆಗುತ್ತೆ. ಇಲ್ಲ ಅಂದ್ರೆ ಅವ್ರ ಹರಾಸ್ಮೆಂಟ್ ಹಾಗೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲೇ, ನಾಟ್ ಓನ್ಲಿ ಟಾರ್ಗೆಟಿಂಗ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಚ್ಚು ಅಲ್ಲೇ ಕಂಡು ಬಂದರೂ ಕೂಡ ಯಾರ್ಯಾರು ಈ ಥರ ನಡ್ಕೋತಾರೆ, ವಿ ಶುಡ್ ಕ್ವಶನ್ ದೆಮ್. ದೆನ್ ಓನ್ಲಿ ವಿ ಕ್ಯಾನ್ ಸಿ ಒಂದು ಕ್ಲೀನ್ ಪೇಪರ್ ಆಫ್ ಲಾ, ಒಂದು ಇಂಪ್ಲಿಮೆಂಟ್ ಆಗುವಂಥದ್ದು, ಒಂದು ಕ್ಲೀನ್ ಸೊಸೈಟಿ. ದೆನ್ ಓನ್ಲಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಸೊ ಲಾ ಬಗ್ಗೆ ಎಲ್ಲ ಚೆನ್ನಾಗಿತ್ತು. ನೀವು ನಿಮ್ಮ NGO ಅದು ಇದು ಎಲ್ಲ ಆ ಥರ ಬೇರೆ ಒಂದೊಂದೆಲ್ಲ ಇದೆ ನಿಮ್ಮ ಲೈಫಲ್ಲಿ, ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಅದು ಲೈಫಲ್ಲಿ ಇಲ್ಲ, ದಟ್ ಈಸ್ ಮೈ ಲೈಫ್. ಸೊ ಬೀಯಿಂಗ್ ಅನ್ ಇಂಡಿಯನ್ಸ್ ಇದೀವಲ್ಲ ನಾವು, ಬೀಯಿಂಗ್ ಅನ್ ಇಂಡಿಯನ್ಸ್, ವಿ ಶುಡ್ ಫೀಲ್ ಪ್ರೌಡ್ ಅಬೌಟ್ ಅವರ್ ಕಲ್ಚರ್ ಅಂಡ್ ಹೆರಿಟೇಜ್. ಸೋ ಮೆನಿ ಗ್ರೇಟ್ ಪೀಪಲ್. ಯಾರೋ ಒಬ್ಬ ನೆಪೋಲಿಯನ್ ಹುಟ್ಟಿದ ತಕ್ಷಣ ಫ್ರಾನ್ಸ್ ಅವರು ಅವನನ್ನ ಇಟ್ಕೊಂಡು ಇಡೀ ದೇಶಾದ್ಯಂತ ಅವನನ್ನ ಸಂಭ್ರಮಿಸ್ತಾರೆ. ಒಂದೊಂದು ವ್ಯಕ್ತಿಗಳು ಒಂದೊಂದು ದೇಶದಲ್ಲಿ ಒಂದೊಂದು ವ್ಯಕ್ತಿನ ಇಟ್ಕೊಂಡು ಅಷ್ಟೊಂದು ರೀತಿ ಸಂಭ್ರಮಿಸ್ತಾರೆ. ಇಡೀ ಪ್ರಪಂಚದಲ್ಲಿದ್ದರೂ ಕೂಡ ಅದರಿಂದ 100ರಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಅದಕ್ಕಿಂತ ಹೆಚ್ಚು ಮಹಾ ಒಂದು ವ್ಯಕ್ತಿಗಳು, ಚೇತನಗಳು ಈ ದೇಶದಲ್ಲಿ ಇದ್ದಾವೆ. ಸೊ ಅವರಿಂದ ಕಲಿಯಬೇಕಾಗಿರೋಂಥ ತುಂಬ ವಿಚಾರಗಳು ನಮ್ಮಲ್ಲಿದೆ. ಬಟ್ ವಾಟ್ ವಿ ವೆಂಟ್ ಥ್ರೂ, ಸಂಬಡಿ ಕೇಮ್ ಫ್ರಮ್ ಈಸ್ಟ್, ಎಸ್ಪೆಷಲಿ ದಿಸ್ ಇಸ್ಲಾಮಿಕ್ ಅರೆಸ್ಟ್ ಆದಾಗ, ನಮ್ಮ ಮೇಲೆ ಅರೆಸ್ಟ್ ಆದಾಗ, ವಿ ಹ್ಯಾವ್ ಗಾನ್ ಥ್ರೂ ಮೆನಿ ಥಿಂಗ್ಸ್. From, if you take from Muhammad Ghori, Muhammad Ghazni, till this Aurangzeb, we have been arrested. Interestingly, we even paid a taxes to chant our nam devra ಹೆಸರಿಗೂ ನಾವು ಟ್ಯಾಕ್ಸ್ ಕಟ್ಟಿದೀವಿ ಭೂಮಿಯಲ್ಲಿ. The way I came here, if would have come 300-400 years back, ಈ ತರ ಬಟ್ಟೆ ಹಾಕೊಂಡ್ಬರ್ಗೂ ಟ್ಯಾಕ್ಸ್ ಕಟ್ಟಬೇಕಿತ್ತು. ಜಜಿಯಾ ಟ್ಯಾಕ್ಸ್ ಅಂತ ಹೇಳಿ ನಾವು ವಿ ಆರ್ ಪೇಯಿಂಗ್.
ಅಷ್ಟೊಂದು ಗುಲಾಮಿತನದಲ್ಲಿ ನಾವು ಬದುಕಿದೀವಿ. 700 years ಆಫ್ ಗುಲಾಮಿತನ. Again, this we welcomed our Western people, this Portuguese and Spanish, Portuguese, British people, French, ಎಲ್ಲರನ್ನು ಕರೆದಿದ್ವಿ. ಅವರು ಬಂದ್ರು, ಅವರು ಹರಾಸ್ ಮಾಡಿದ್ರು. ಅರ್ಲಿಯರ್ ಅವರ್ ಲೈಫ್ ವಾಸ್ ವೆರಿ ಬ್ಯೂಟಿಫುಲ್. ವಿ ಆರ್ ವೆರಿ ಕಾನ್ಫಿಡೆಂಟ್. ನಮ್ಮನ್ನ ಯಾರು ಮುಟ್ಟಕ್ಕಾಗ್ತಿರ್ಲಿಲ್ಲ. ಥಾಟ್ಸ್ ವರ್ ವೆರಿ ಗ್ರೇಟ್. ಯಾರೋ ನಮ್ಮನ್ನ ಸುಮ್ಮನೆ ಹಾಗೆ ಡೈವರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ವಿ ಯೂಸ್ ಟು ಅಚೀವ್ ಅ ಲಾಟ್. ಅದರಿಂದನೇ ಇವತ್ತು ಭಾರತಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಇದೆ. ಬಟ್ ಸಡನ್ಲಿ ದ ಎಜುಕೇಶನ್ ಸಿಸ್ಟಮ್, ಹೌ ದೇ ಕೇಮ್, ಹೌ ದೇ ಸ್ಪಾಯ್ಲ್ಡ್ ಅಸ್ ಇಸ್ ವೆರಿ ನ್ಯಾಸ್ಟಿ ಥಿಂಗ್ ಹ್ಯಾಪನ್ಡ್ ಇನ್ ಇಂಡಿಯಾ. ಬಟ್ ಸ್ಟಿಲ್ ನಮ್ಮ ಮನೇಲಿ ಒಂದು ಗಲೀಜಾಗಿದೆ ಅಂದ್ರೆ ನಮ್ಮನ್ನ ನಾವು ಕ್ಲೀನ್ ಮಾಡ್ಕೊಬೇಕು. ಗಲೀಜಿದೆ ಅಂತೇಳಿ ಇಲ್ಲಿ ಗಲೀಜಿದೆ ಅಂತ ಹೇಳಿ ನಾನು ಅಡುಗೆ ಮನೆಗೆ ಅಡುಗೆ ಮಾಡ್ಕೊಂಡ್ ಬರ್ತಿದ್ರೆ ಗಲೀಜ್ ಹಾಗೆ ಇರುತ್ತೆ, ಇನ್ನೂ ಜಾಸ್ತಿ ಹೊಲಸು ವಾಸನೆ ಬರ್ತಾ ಇರುತ್ತೆ. ವಿ ಶುಡ್ ಕ್ಲೀನ್ ದಿಸ್. ಸೊ ಮೆನಿ ಗ್ರೇಟ್ ಪೀಪಲ್, ದೇ ಸ್ಟ್ರಗಲ್ಡ್, ದೇ ಗೇವ್ ದೇರ್ ಲೈಫ್, ದೇ ಸ್ಯಾಕ್ರಿಫೈಸ್. ನಾವು ಯಾವ್ದಾದ್ರು ಒಂದು ಸ್ಯಾಟರ್ಡೆ ಸಂಡೇ ಸೊಸೈಟಿಗೆ ಸ್ಯಾಕ್ರಿಫೈಸ್ ಮಾಡೋಂದ್ರೆ 1000 ಸಲ ಯೋಚನೆ ಮಾಡ್ತೀವಿ. 1000 ಸಲ ಯೋಚನೆ ಮಾಡ್ತೀವಿ. ಅಯ್ಯೋ, ಈ ಸಂಡೇ ರೆಸ್ಟ್ ಮಾಡೋಣ, ಸಾಟರ್ಡೆ ರೆಸ್ಟ್ ಮಾಡೋಣ, ವೈ ವಿ ಹ್ಯಾವ್ ಟು ಗೋ ಔಟ್ ಸೈಡ್, ವೈ ವಿ ಹ್ಯಾವ್ ಟು ಹೆಲ್ಪ್ ಅದರ್ಸ್, ಇದೆಲ್ಲ ಥಾಟ್ಸ್ ಬರ್ತಾ ಇರುತ್ತೆ. ಬಟ್ ಮೆನಿ ಪೀಪಲ್ ದೇ ಗೇವ್ ದೇರ್ ಲೈಫ್ ಲೈಕ್ ದಿಸ್. ಒಂದು ಥಾಟ್ಸೇ ಇರಲಿಲ್ಲ, ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ಬೇಕಾ, ಕೊಟ್ಬಿಡೋಣ. ಸ್ವಾಮಿ ವಿವೇಕಾನಂದ, ಆದಿಶಂಕರಾಚಾರ್ಯ, ವೆರಿ ವೆರಿ ಶಾರ್ಟ್ ಲೈಫ್ಸ್ ದೇ ಹ್ಯಾಡ್. ಛತ್ರಪತಿ ಶಿವಾಜಿ ಮಹಾರಾಜ್, ಸುಭಾಷ್ ಚಂದ್ರ ಬೋಸ್, he had asthma, but all the way he went to Germany, he met Hitler, Adolf Hitler. ಹಿಟ್ಲರ್ ಅಂದ್ರೆ ಭಯ ಆಗುವಂತ ಒಂದು ವಾತಾವರಣ ಆ ಟೈಮ್. ಈ ತರ ಸ್ಯಾಕ್ರಿಫೈಸ್ ಮಾಡಿದಂತಹ ದೇಶದಲ್ಲಿ ಒನ್ಸ್ ವಿ ಗಾಟ್ ಫ್ರೀಡಮ್ ಇನ್ 1947, ಒಂದ್ಸಲ ಫ್ರೀಡಮ್ ಸಿಕ್ತು, ಬಟ್ ತುಂಬಾ ಸಲ ನಮ್ ಕಲ್ಚರ್ ಹೋಯ್ತು, ಜನರಲಿ ಕಾನ್ಫಿಡೆನ್ಸ್ ಲೆವೆಲ್ ಹೋಯ್ತು. ಸೊ ವಿ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ದೋ ವಿ ಗಾಟ್ ಫ್ರೀಡಮ್, ಬಟ್ ವಿ ಆರ್ ನಾಟ್ ಆರ್ಗನೈಸ್ಡ್. ವಿ ವರ್ ನಾಟ್ ಆರ್ಗನೈಸ್ಡ್. We should spend some time. We should uplift the public. ಯಾರ್ಯಾರಿಗೆ ಎಜುಕೇಶನ್ ಬೇಕಾಗಿದೆ, we should uplift them. ಎಷ್ಟೊಂದು ಜನಕ್ಕೆ ಎಜುಕೇಶನ್ ಇದೆ ಬಟ್ ಕಾನ್ಫಿಡೆನ್ಸ್ ಇರಲ್ಲ. ನೀವು ನೋಡ್ಬೋದು ಎಷ್ಟೊಂದು ಜನ IT ಪ್ರೊಫೆಷನ್ಸ್ ನೇಣಾಕೊಂತಾರೆ, ಅಥವಾ ಸಮ್ ಡಿಪ್ರೆಷನ್. ವಾಟ್ ಕೈಂಡ್ ಆಫ್ ಲೈಫ್ ಇಸ್ ದಿಸ್? ಸೊ we came to a conclusion, okay, we have to do something for our country. So I united all my friends. ಏನ್ ದೊಡ್ಡ ಏನಿಲ್ಲ, ನನ್ನ ಫ್ರೆಂಡ್ಸ್ ಯಾರಿದ್ದಾರೆ, I checked in and around, ಯಾರಿದ್ದಾರೆ ಸುತ್ತಮುತ್ತ. I got a very good friends in and around me. ಎಲ್ರಿಗೂ ಇನ್ವೈಟ್ ಮಾಡ್ತಾರೆ, ಲೆಟ್ ಅಸ್ ಡೂ ಸಮಥಿಂಗ್ ಫಾರ್ ದಿಸ್ ಅಂತ ಹೇಳಿ. ಇಡೀ ದೇಶನ ಬದಲಾಯಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಹುಡುಗನ ಜೀವನ ಚೇಂಜ್ ಮಾಡೋಣ ಅಂತ ಹೇಳಿ ವಿ ಸೆಲೆಕ್ಟೆಡ್ ಅ ವಿಲೇಜ್ ಇನ್ ಗೌರಿಬಿದನೂರು. ಆ ವಿಲೇಜ್ ಅಲ್ಲೊಂದು ಹಳ್ಳಿ, ಕಂಪ್ಲೀಟ್ಲಿ ಎಕನಾಮಿಕಲಿ ಸೋಷಿಯಲಿ ಬ್ಯಾಕ್ವರ್ಡ್ ಇರುವಂಥ ಒಂದಷ್ಟು ಹಳ್ಳಿಗಳಲ್ಲಿ ನಡುವೆ ಹೋಗಿ ನಾವು ಬದುಕೋಣ ಶನಿವಾರ ಭಾನುವಾರ. ವಿಲ್ಸ್ ಆಲ್ಸೋ ಗೆಟ್ ಸಮ್ ರಿಫ್ರೆಶ್ಮೆಂಟ್. ಸೊ ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ, ಒಂದು ಡಿಫ್ರೆಂಟ್ ವಾತಾವರಣ ಇರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ವಿ ಟುಕ್ಸ್ ಫ್ಯೂ ವಿಲೇಜಸ್. ಅಲ್ಲೊಂದಷ್ಟು ಶಾಲೆಗಳನ್ನ ದತ್ತು ತಗೊಳ್ಳೋಕೆ ಯೋಚನೆ ಮಾಡಿದ್ವಿ. ಸೊ ಅಲ್ಲಿ ಆ ಶಾಲೆಗಳನ್ನ ಬ್ಯೂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಮಕ್ಕಳ ಮನಸ್ಥಿತಿ ತುಂಬ, ನಾವು ಅನ್ಕೊತೀವಿ ನಮಗೆಲ್ಲ ಈಸಿಯಾಗಿ ಸಿಕ್ಬಿಟ್ರೆ ನಮ್ಗೆ ಅನ್ಕೊತೀವಿ ಪ್ರಪಂಚದಲ್ಲೆಲ್ಲ ನಮ್ಮ ಥರನೇ ಆರಾಮಾಗಿದ್ದಾರೆ ಅಂತ ಹೇಳಿ. ಐ ಸಾ ಮೆನಿ ಪೀಪಲ್ ಕ್ರೈಯಿಂಗ್. ಸರಿಯಾಗಿ ಎಜುಕೇಷನ್ ಇಲ್ಲದೆ, ಸರಿಯಾಗಿ ಸೋಷಿಯಲಿ ಈಕ್ವಾಲಿಟಿ ಇಲ್ಲದೆ ತುಂಬ ಸಫರೆನ್ಸ್ ಇತ್ತು, ವಿ ಹ್ಯಾವ್ ಸೀನ್. ಸೊ ವಿ ಥಾಟ್ ವಿಲ್ ಬಿಲ್ಡ್ ಸಮ್ ಕಾನ್ಫಿಡೆನ್ಸ್ ಇನ್ ದೆಮ್. ಪೊಲೀಸ್ ಆಗಬೇಕಾ, ಆಗು, ಧೈರ್ಯವಾಗಿ ಆಗು. ಲಾಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಧೈರ್ಯ ಈಸ್ ಇಂಪಾರ್ಟೆಂಟ್, ಮತ್ತು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲರೂ ಶುರು ಮಾಡಿದ್ವಿ. ವಿಲ್ ಸ್ಟಾರ್ಟ್ ಅ ವೀಕೆಂಡ್ ಕ್ಲಾಸಸ್ ಅಂತೇಳಿ ಈ ಸರ್ಕಾರಿ ಶಾಲೆಗಳಿಗೆ ಹೋಗಿ ಎಜುಕೇಟ್ ಮಾಡುವಂಥದ್ದು. ಆ ಮಕ್ಕಳಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಅಂತ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡುವಂಥದ್ದು, ಸ್ಪೋಕನ್ ಇಂಗ್ಲೀಷ್ ಕಲಿಸೋದು. ತುಂಬ ದೊಡ್ಡ ವಿದ್ಯೆ ಏನೂ ಇಲ್ಲ, ಅದು ನಮ್ಗೇನು ಗೊತ್ತಿದೆ ಅದನ್ನು ಹೇಳುವಂಥದ್ದು, ಮೋಟಿವೇಟ್ ಮಾಡುವಂಥದ್ದು. ಏನು ಡ್ರೀಮ್ ಇದೆ ಅದನ್ನು ಸಕ್ಸಸ್ ಮಾಡೋಕ್ಕೆ ವಿ ಹ್ಯಾವ್ ಪುಷಿಂಗ್ ದೆಮ್ ಟುವರ್ಡ್ಸ್ ದೇರ್ ಸಕ್ಸಸ್. ಸಕ್ಸಸ್ ನಾಟ್ ಸಕ್ಸಸ್, ಟುವರ್ಡ್ಸ್ ಮೀನಿಂಗ್ಫುಲ್ ಲೈಫ್. ಸಕ್ಸಸ್ ಆಸ್ ಅ ಡಿಫ್ರೆಂಟ್ ಡೆಫಿನೇಷನ್ಸ್. ಒಬ್ಬರಿಗೂ ಒಂದೊಂಥರ ಸಕ್ಸಸ್ ಇರುತ್ತೆ, ಬಟ್ ಮೀನಿಂಗ್ ಲೈಫ್ ಎಲ್ರಿಗೂ, ಮೀನಿಂಗ್ಫುಲ್ ಲೈಫ್ ಎಲ್ರಿಗೂ ಒಂದೇ ರೀತಿ ಇರುತ್ತೆ. ಆ ಥರನ ಟಾರ್ಗೆಟ್ ಮಾಡಿ, ಸೊ 4 ಶಾಲೆನ ಟಾರ್ಗೆಟ್ ಮಾಡಿ ಬ್ಯೂಟಿಫೈ ಮಾಡಿದ್ವಿ. ಮಕ್ಕಳು ಕೆಳಗೆ ಕೂತ್ಕೋತಾ ಇದ್ರು. ಸೊ ನನ್ನ MS ರಾಮಯ್ಯ ಕಾಲೇಜಿಂದ ಒಂದಷ್ಟು ಬೆಂಚಸ್ ಕೊಟ್ಟು, ಸೊ ಅಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ವಿ ಸ್ಟಾರ್ಟೆಡ್ ರೀಸೈಕಲ್ ಥಿಂಗ್ಸ್. ನಮ್ಮ ಮನೇಲೆ ಹುಡುಕಿದ್ರೆ ಎಲ್ಲೋ ಕೀಬೋರ್ಡ್ ಸಿಗುತ್ತೆ, ಮೌಸ್ ಸಿಗುತ್ತೆ, ಡೆಸ್ಕ್ಟಾಪ್ ಸಿಗುತ್ತೆ, ಸ್ಟೇಷ್ನರೀಸ್, ಫರ್ನಿಚರ್, ಇದು ಯಾವ್ಯಾವುದಿದೆ ಇದನ್ನೆಲ್ಲ ವಿ ಟ್ರೈ ಟು ಪುಲ್ ಇಟ್ ಔಟ್. ಯಾರ್ಯಾರ ಮನೇಲಿದೆ ಎಲ್ಲ ಕಲೆಕ್ಟ್ ಮಾಡಿ ಆ ಸ್ಕೂಲಲ್ಲಿ ಆರ್ಗನೈಸ್ ಮಾಡ್ಕೊತಾ ಹೋದ್ವಿ. ಕೆಲವು ಸ್ಕೂಲಲ್ಲಿ ಕಂಪ್ಯೂಟರ್ ಮಕ್ಕಳು ಲ್ಯಾಪ್ಟಾಪೇ ನೋಡಿರಲಿಲ್ಲ, ಕೀಬೋರ್ಡೇ ನೋಡಿರಲಿಲ್ಲ, ಅವರು ಮುಟ್ಟೂ ಇರಲಿಲ್ಲ. ಆ ಮಕ್ಕಳಿಗೆಲ್ಲ ಈಗ ಕಂಪ್ಯೂಟರ್ ಎಜುಕೇಷನ್ ಕೊಡ್ತಾ ಇದ್ದೀವಿ. ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀವಿ, ಡಿಸಿಪ್ಲಿನ್ ಹೇಳ್ಕೊಡ್ತಾ ಇದ್ದೀವಿ.
ನಿರಂತರವಾಗಿ ಆ ಮಕ್ಕಳ ಜೊತೆ ವಿ ಆರ್ ವಿತ್ ಯು ಅಂತ ಹೇಳಿ ಒಂದು ಅವ್ರ ತಂದೆ ತಾಯಿ ಕೂಡ ದೇರ್ ಇಲ್ಲಿಟ್ರೇಟ್ಸ್, ಅವ್ರಿಗೆ ನಾಲೆಜ್ ಇರಲ್ಲ. ನಾವು ಅವ್ರ ಜೊತೆ ಸೇರ್ಕೊಂಡಾಗ ನಮ್ಮನ್ನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಸರ್ ಥರ ಇರಬೇಕು ಅಂತ ಹೇಳ್ತಾರೆ. ಆ ಮಕ್ಕಳ ಜೊತೆ ಬೆರೆತಾಗ ಅವರು ಕೂಡ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ, ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರೇನೋ ಪ್ರೀತಿಯಿಂದ ಬೆಳೆದಿದ್ದು ಮನೇಲಿ ಮಾಡಿ ತಿಂಡಿ ನಮಗೆ ಕೊಡ್ತಾರೆ. ಅವರಿಂದ ನಾವು ಏನೋ ಕಲಿತಾ ಇದ್ದೀವಿ, ನಮ್ಮಿಂದ ಅವರು ಏನೋ ಕಲಿತಾ ಇದ್ದಾರೆ. ಇಟ್ಸ್ ಅ ವೈಸ್ ವರ್ಸ. ಆ್ಯಂಡ್ ಫೈನಲಿ ವಿಲ್ ಬಿ ಹ್ಯಾವಿಂಗ್ ಅ ಗ್ರೇಟ್ ಡೇ. ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ದಿಸ್ ಈಸ್ ಹೌ ಅವರ್ NGO ಆಕ್ಟಿವಿಟೀಸ್ ಆರ್ ಡೂಯಿಂಗ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನಾ ಲೋಕೇಶ್. ಪ್ರಣವ ಸೇವಾ ಫೌಂಡೇಶನ್ ಅವರು ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ. ಅದೇನು ಅಂದರೆ ಡೊನೇಷನ್ ಕೊಡಬೇಕು ಅಂತ ನಿಮ್ಗೆ ಏನಾದರೂ ಮನಸ್ಸಿದ್ರೆ ಈ ಮಕ್ಕಳಿಗೆ ಬೇಕಾಗಿರುವಂಥ ಪದಾರ್ಥಗಳು, ಅಂದರೆ ನಿಮ್ಮ ಮನೆಯಲ್ಲಿ ಯೂಸ್ ಆಗದೇ ಇರೋದು ಅಥವಾ ಸುಮ್ಮನೆ ನೀವು ಅದನ್ನು ಯೂಸ್ ಮಾಡಿಲ್ಲ, ತುಂಬ ವರ್ಷದಿಂದ ಇಟ್ಟಿದ್ದೀವಿ, ಈ ಥರದ್ದು ಏನಾದರೂ ಪದಾರ್ಥಗಳಿದ್ರೆ ಅದನ್ನು ನೀವು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಆಟದ ಸಾಮಾನುಗಳು, ಕ್ರಿಕೆಟ್ ಬ್ಯಾಟು, ಬಾಲು, ಫುಟ್ಬಾಲ್ಸು, ಈ ಥರದ್ದು ಬುಕ್ಗಳು, ಆಮೇಲೆ ಕಾರ್ಡ್ಬೋರ್ಡ್ಸು. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾವುದಾದ್ರೂ ಹಳೆ ಕಂಪ್ಯೂಟ್ರು ಅದನ್ನು ರಿಪೇರ್ ಮಾಡಿಸದೆ ನೀವೆಲ್ಲಾದರೂ ಇಟ್ಟಿದ್ರೆ ಅದನ್ನು ಕೊಟ್ಟರೆ ಇವ್ರು ರಿಪೇರ್ ಮಾಡಿ ಅದನ್ನು ಮಕ್ಕಳಿಗೆ ಅವರ ಎಜುಕೇಷನ್ಗೋಸ್ಕರ ಯೂಸ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟು. ಆಮೇಲೆ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೆ ಇವಾಗಿನ ಒಂದು ಟೆಕ್ನಾಲಜಿಯ ಒಂದು ಪರಿಚಯ ಮಾಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಅವರಿಗೆ ಬರೀ ಬೇಸಿಕ್ ಎಜುಕೇಷನ್ ಜೊತೆಗೆ ಈ ಥರದ ಒಂದು ಟೆಕ್ನಾಲಜಿಯ ಒಂದು ಅನುಭವ ಸಿಕ್ಕಿದಾಗ, ಅದರ ಒಂದು ಇಂಟ್ರೊಡ್ಯೂಸ್ ಆದಾಗ ದೇ ವಿಲ್ ಬಿ ಅಟ್ ಪಾರ್ ವಿತ್ ಆಲ್ ದ ನ್ಯೂ ಕಿಡ್ಸ್. ಬೇರೆ ಕಾನ್ವೆಂಟ್ಗೆ ಹೋಗುವಂಥ ಮಕ್ಕಳ ಜೊತೆ ಅವರು ಕೂಡ ಸಮಾನವಾಗಿ ಬೆಳೆಯುವಂಥ ಒಂದು ಅವಕಾಶ ದೊರೆಯುತ್ತೆ. ಸೊ ಇವರ ಒಂದು ಫೌಂಡೇಶನ್ಗೆ ನಿಮ್ಮ ಮನೆಯಲ್ಲಿರುವಂಥ ಯೂಸ್ ಮಾಡದೇ ಇರುವಂಥದ್ದು ಅಥವಾ ನೀವೇನಾದರೂ ಹೊಸದಾಗಿ ಕೊಡಿಸ್ಬೇಕು ಅಂತ ಇದ್ರೂ ದಯವಿಟ್ಟು ಈ ಫೌಂಡೇಶನ್ಗೆ ನಿಮ್ಮ ಒಂದು ಸಹಾಯವನ್ನು ಮಾಡಿ. ಮಕ್ಕಳ ಭವಿಷ್ಯಕ್ಕೆ ನೀವು ಕಾರಣರಾಗಿ. ಈ ಒಂದು ಫೌಂಡೇಶನ್ಗೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ವಾಲಂಟಿಯರ್ಸ್ಗೆ ನನ್ನ ಶುಭ ಹಾರೈಕೆಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು NGO? ಸೊ ಆ್ಯಕ್ಚುಲಿ ಐ ಹ್ಯಾಡ್ ಅನ್ NGO ಅರ್ಲಿಯರ್. ಸೊ ಅಲ್ಲಿ ಒಂದಷ್ಟು ಫ್ರೆಂಡ್ಸ್ ಜೊತೆಗೆ ದೇ ಡಿಂಟ್ ಅಕಂಪನೈ ಮಿ. ಸೊ ಐ ಹ್ಯಾವ್ ನನ್ನ ಥಾಟ್ಸ್ ಯಾವಾಗಲೂ ಓಡ್ತಾ ಇರುತ್ತೆ. ಒಂದು ಬ್ಯೂಟಿಫುಲ್ ಥಾಟ್, ಯಾರ್ಯಾರು ನನ್ನ ಜೊತೆ ಬರ್ತಾರೋ ವಿ ಆರ್ ರೆಡಿ ಟು. ದಿಸ್ ಅ ಫೇಮಸ್ ಕೋಟ್ ಬೈ V.D. ಸಾವರ್ಕರ್. ಸಾವರ್ಕರ್ ಸೇಸ್, ಯಾರ್ಯಾರು ಜೊತೆಲಿ ಬರ್ತಾರೋ ವಿಲ್ ಟೇಕ್ ದೆಮ್ ಟುಗೆದರ್. ಇಫ್ ಯಾರು ಬರಲಿಲ್ಲ ಅಂದರೆ ಬಿಟ್ಟು ಹೋಗೋಣ. ಯಾರಾದರೂ ಅಪೋಸ್ ಮಾಡಿದ್ರೆ ಅಪೋಸ್ ಮಾಡಿಕೊಂಡು ಹೋಗೋಣ. ಫೈನಲಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ಗ್ರೇಟ್ ಟು ದಿಸ್ ಲ್ಯಾಂಡ್ ಅನ್ನೋದು ಒಂದು ಕೋಟ್ ಇದೆ. ಸೊ ಆ ವಿಚಾರವಾಗಿ ನನ್ನ ಜೊತೆ ಯಾರ್ಯಾರು ಫ್ರೆಂಡ್ಸ್ ಅರ್ಲಿಯರ್ ಐ ವಾಸ್ ಇನ್ ಡಿಗ್ರಿ ಕಾಲೇಜ್, ಅವಾಗಲೇ ಒಂದು NGO ಸ್ಟಾರ್ಟ್ ಮಾಡಿದ್ದೆ. ವಿ ಹ್ಯಾವ್ ಡನ್ ಟ್ರೆಮೆಂಡಸ್ ವರ್ಕ್ ಆ ಟೈಮಲ್ಲಿ, ಡಿಗ್ರಿ ಕಾಲೇಜ್ ಟೈಮಲ್ಲೇ. ಅದಾದಮೇಲೆ ಸ್ವಲ್ಪ ಜನ ನನ್ನ ಜೊತೆ ಬರಲಿಲ್ಲ. ಸೊ ಐ ಮೂವ್ಡ್ ಆನ್. ಸೊ ಈ ಥಾಟ್ಸ್ ಮೇಲೆ ಒಂದೇ ಹಳ್ಳಿನ ಫೋಕಸ್ ಮಾಡಿ, ಒಂದಷ್ಟು ಕಮ್ಯುನಿಟಿನ ಫೋಕಸ್ ಮಾಡಿ ಆ ಮಕ್ಕಳಿಗೆ ಎಜುಕೇಷನ್ನ ಕೊಡಬೇಕು ಅಂತೇಳಿ ಒಂದು 4 yearsಯಿಂದ ವಿ ಆರ್ ಟಾರ್ಗೆಟಿಂಗ್. ಸೊ ಈ ಒಂದು ಜರ್ನಿಲೂ ಕೂಡ ಸುಮಾರು ಜನ ದೇ ಕೇಮ್ ವಿತ್ ಮೀ, ದೇ ಅಲ್ಲೇ ನಿಂತ್ಕೊಂಡ್ರು. ಇನ್ನು ಕೆಲವರು ಅಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಸ್ಟಿಲ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ದಟ್. ವಿ ಆರ್ ಆನ್ಸರಬಲ್ ಟು ದೋಸ್ ಕಿಡ್ಸ್, ನಾಟ್ ಟು ಎನಿಬಡಿ, ಆ್ಯಂಡ್ ಟು ದ ಗಾಡ್. ಸೊ ಆ ಗ್ರೇಸಿಂದ ಮಕ್ಕಳ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡ್ವಿ. ಆ್ಯಂಡ್ ಮೋರ್ ಓವರ್ ಕಿಡ್ಸ್ ನೆಕ್ಸ್ಟ್ ಕಮ್ಸ್ ವಿತ್ ನೇಚರ್. ಪ್ಲಾಂಟೇಶನ್ ಮಾಡೋದಿರ್ಬೋದು. ಸೊ ಇಡೀ ಒಂದು ಕೆನೋಪಿನ್ ಮಾಡಬೇಕು ಅಂತ ಹೇಳಿ ಪ್ಲಾಂಟೇಶನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜೊತೆಗೆ ರೀಸೆಂಟ್ಲಿ ವಿ ಆಲ್ಸೋ ಹ್ಯಾಡ್ ಅ ಗೋಶಾಲಾ. ಸೊ ಗೋಶಾಲಾ ಈಸ್ ಅಬೌಟ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲೇ. ಸೊ ವಿ ಡೋಂಟ್ ವಾಂಟ್ ಟು ಗೋ ಔಟ್ ಆರ್ ಗೆಟ್ ಔಟ್ ಫ್ರಮ್ ದೇರ್. ಸೊ ಅಲ್ಲೇ ಎಲ್ಲವೂ ಕೂಡ ಅಲ್ಲೇ ಸೆಟಪ್ ಮಾಡಿಕೊಂಡು ಒಂದೊಂದೇ ಹೆಜ್ಜೆಯಾಗಿ ಅಲ್ಲಿ ಒಂದಷ್ಟು ಸುಮಾರು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದೆ. ವಿ ವಾಂಟ್ ಟು ರೀಬಿಲ್ಡ್ ದಟ್ ಆರ್ ರಿನೋವೇಟ್ ಮಾಡಬೇಕು ಅಂತ, ಅಥವಾ ಹೇಗಿದೆಯೋ ಅದೇ ರೀತಿ ಇಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅಲ್ಲೇ ಗೋಶಾಲಾ ಆಯಿತು. ಗೋಶಾಲಾ ಈಸ್ ನಥಿಂಗ್ ಬಟ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಆಲ್ ದ ಕೈಂಡ್ಸ್ ಆಫ್ ಬ್ರೀಡ್ಸ್ ಫ್ರಮ್ ಇಂಡಿಯಾ ತಂದು ಅಲ್ಲಿ ಸಾಕ್ಬೇಕು. ದೇಸಿ ಹಸುಗಳನ್ನ ದೇಸಿ ಹಸುಗಳನ್ನ ಪಾಲನೆ ಮಾಡಬೇಕು. ಆ ಪಾಲನೆ ಮಾಡೋ ಕಷ್ಟ ಎಷ್ಟು ಅಂತ ತಿಳ್ಕೋಬೇಕು. ಮತ್ತೆ ಹಸುಗಳ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಬೇಕು. ಮೇನಿ ಮೆಡಿಸಿನಲ್ ಅದು ಬೆನಿಫಿಟ್ ಸಿಗುತ್ತೆ. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಮತ್ತೆ ಒಂದು ಜೀವ ನಮಗೆ ಹೇಗೆ ಒಂದು ದೊಡ್ಡ ಜೀವ, ಮನುಷ್ಯನ್ ಬಿಟ್ರೆ ಒಂದು ಆತ್ಮೀಯವಾಗಿ ಬೆಳೆಯುವಂಥ ಜೀವ ಅಂದ್ರೆ ಹಸುನೇ. ತಾಯಿ ರೀತಿ ನಮ್ಮನ್ನು ನೋಡುತ್ತೆ. ಸೊ ಅದ್ರ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳುವಂಥದ್ದು. ಸೊ ಇದು ಸ್ಟಾರ್ಟ್ ಆಗಿದೆಯಾ? ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಎಷ್ಟು ಹಸುಗಳಿದೆ? ಈಗ ಆಲ್ರೆಡಿ ಒಂದು 10 ಹಸು ಇದೆ. ಇನ್ನೊಂದು 10 ಹಸುಗಳು ಬರಬೇಕಾಗಿದೆ. ವಿ ಆರ್ ಆಲ್ಸೋ ಬಿಲ್ಡಿಂಗ್ ದಟ್ ಶೆಡ್. ಸೊ ಅಲ್ಲಲ್ಲಿ ರೈತರಿಂದ ಮತ್ತೆ ನಮ್ಮ ಸ್ನೇಹಿತರಿಂದ ವಿ ಡೋಂಟ್ ವಾಂಟ್ ಟು ರಶ್ ಎವ್ರಿಥಿಂಗ್. ಸೊ ಎಲ್ಲರನ್ನು ಇನ್ವೈಟ್ ಮಾಡುವಂಥದ್ದು. ಐ ಸೆಡ್ ಯು ದೋ ವಿ ಗಾಟ್ ಫ್ರೀಡಮ್ ಇನ್ ಇಂಡಿಯಾ, ವಿ ಶುಡ್ ಆರ್ಗನೈಸ್. ಎಲ್ಲರೂ ನಮ್ಮವರು ಅನ್ನೋ ಒಂದು ಭಾವನೆ ಬರಬೇಕು. ಆ ವಿಚಾರದೊಂದಿಗೆ ಇದೆಲ್ಲನೂ ಮಾಡ್ತಾ ಇದ್ದೀವಿ. ಸೊ ಗೋಶಾಲೆ ಮಾಡಿದ್ದು ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ, ಇಟ್ಸ್ ಅಬೌಟ್ ವೀಕೆಂಡ್ ಫಾರ್ಮಿಂಗ್ ಅಂತ ಹೇಳಿ. ಸಿನ್ಸ್ ಅರ್ಲಿಯರ್ ವಿ ಯೂಸ್ ಟು ಗೋ ಫಾರ್ ವೀಕೆಂಡ್ ಕ್ಲಾಸಸ್. ಸಿನ್ಸ್ ನಾವು ಇಟ್ಸ್ ಸಮ್ಮರ್ ವೆಕೇಶನ್, ವಿ ಆರ್ ನಾಟ್ ಟೇಕಿಂಗ್ ಎನಿ ಕ್ಲಾಸಸ್ ದೇರ್. ನೆಕ್ಸ್ಟ್ ಮತ್ತೆ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ, ಜೂನ್ ಆರ್ ಜುಲೈಯಿಂದ.
ಶನಿವಾರ ಹೋದ್ರೆ ವಿ ಯೂಸ್ ಟು ಸ್ಟೇ ದೇರ್ ಫಾರ್ ನೆಕ್ಸ್ಟ್ ಡೇ. ಮಾರ್ನಿಂಗ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ಸೊ ವಾಟ್ ವಿ ಥಾಟ್ ನಾವು, ಬೆಳಗ್ಗೆಯಿಂದ ಮಧ್ಯಾಹ್ನ ಕ್ಲಾಸಸ್ ಇರುತ್ತೆ ಮಕ್ಕಳ ಜೊತೆ, ಆಮೇಲೆ ಗೋಶಾಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಆಮೇಲೆ ವೀಕೆಂಡ್ ಫಾರ್ಮಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಿರೋದು. ಸೊ ಅಲ್ಲಿ ಒಂದಷ್ಟು ಲ್ಯಾಂಡ್ ಯಾವ್ದು ಖಾಲಿ ಇದ್ದಾವೆ, ಆ ಲ್ಯಾಂಡಲ್ಲಿ ಒಂದಷ್ಟು ಬೆಳೆಯುವಂಥದ್ದು ತರಕಾರಿ, ಸೊಪ್ಪು, ಮತ್ತೊಂದು ಜೋಳ, ರಾಗಿ ಬೆಳೆಯುವಂಥದ್ದು. ನಾವು ಬೆಳೆದೋದ್ರಿಂದ ನಮ್ಗೆ ಅದ್ರ ಶ್ರಮ ಗೊತ್ತಾಗುತ್ತೆ. ಎಷ್ಟೊಂದು ಜನಕ್ಕೆ ಯಾವ ರಾಗಿ ಯಾವ ಗಿಡದಲ್ಲಿ ಬರುತ್ತೆ ಗೊತ್ತಿಲ್ಲ, ಭತ್ತ ಯಾವ ಗಿಡದಲ್ಲಿ ಬರುತ್ತೆ ಗೊತ್ತಿಲ್ಲ. ಇದನ್ನ ಕಲಿಸ್ಬೇಕು, ನಿರಂತರವಾಗಿ ಟಚ್ ಇಟ್ಕೋಬೇಕು. ಈ ಗೋಶಾಲೆಯಲ್ಲಿರೋ ಹಸುಗಳನ್ನ ತಗೊಂಡೋಗಿ ಅಲ್ಲಿ ಹೊಲ ಉಳ್ಬೇಕು, ಎತ್ತಿನ ಗಾಡಿ ಕಟ್ಟಬೇಕು. ಬ್ಯಾಕ್ ಟು ಅವರ್ ರೂಟ್ಸ್ ಆರ್ ವೆರಿ ಬ್ಯೂಟಿಫುಲ್. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ವಿ ಆರ್ ಡೂಯಿಂಗ್ ದಿಸ್ ಆಕ್ಟಿವಿಟೀಸ್. ಸೊ ಸಿನ್ಸ್ ಮೇ ಬಿ ಇನ್ ವೆರಿ ಶಾರ್ಟ್ಲಿ, ಮೇ ಬಿ ಇನ್ ಅ ಮಂತ್, ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ವೀಕೆಂಡ್ farming. So complete, when you come for next weekend, you should enjoy teaching or learning from those kids. Teaching ಗೊತ್ತಿಲ್ಲ ಅಂದ್ರೆ ಮಗಳಿಂದ ಏನಾದ್ರು ಕಲೀರಿ, ಅವ್ರ ಪ್ರೀತಿ ಕೊಡೋದನ್ನ ಕಲೀರಿ. ನೆಕ್ಸ್ಟ್ ಗೋಶಾಲೆಯಲ್ಲಿ ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮತ್ತೆ ಸಂಡೇ ಫಾರ್ಮಿಂಗ್ ಮಾಡುವಂಥದ್ದು. ಆ ಫಾರ್ಮಿಂಗ್ ಬಂದಿದ್ದು ಈಲ್ಡಲ್ಲಿ ಮತ್ತೆ ಟ್ರಸ್ಟ್ಗೆ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಇಂದ ಮತ್ತೆ ಸ್ಕೂಲ್ಗೆ ಏನಾದ್ರು ನಾವು ಮಾಡುವಂಥದ್ದು, ಮೇವನ್ನ ಹಸುಗಳಿಗೆ ಹಾಕುವಂಥದ್ದು. Finally, what we are taking from here, beautiful memories and one nice weekend memory ಆಗಿರುವಂಥದ್ದು. This is what is my dream. ಇದು ನೀವೇ ಸ್ಟಾರ್ಟ್ ಮಾಡಿದ್ದ ಅಥವಾ ಇಲ್ಲೂ ಯಾರಾದ್ರೂ ಒಬ್ರು ಮೆಂಟರ್ ಇದ್ರ ನಿಮ್ಗೆ? ಗುರು ಯಾವಾಗ್ಲೂ ಇರ್ತಾರೆ. ಗುರು ಈ ignited this kind of sorts in knowledge. ಸ್ಟಾರ್ಟ್ ಮಾಡಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ, ಎಲ್ಲರೂ ಸೇರಿಸಿ ಆರ್ಗನೈಸ್ ಮಾಡಿದ್ದು. ಒಂದಷ್ಟು ಜನ ಬರ್ತಿದ್ದಾರೆ, ಒಂದಷ್ಟು ಜನ ನಿಂತ್ಕೊಂಡಿದ್ದಾರೆ, ಒಂದಷ್ಟು ಜನ ಅಪೋಸ್ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಫೇಸ್ ಮಾಡಿ ಕೀಪ್ ಮೂವಿಂಗ್ ಅಷ್ಟೇ. ಸೊ ನಿಮ್ಮ ಗೋಶಾಲಾದ ಅಥವಾ ನಿಮ್ಮ NGO ಹೆಸರು ಪ್ರಣವ ಸೇವಾ ಫೌಂಡೇಶನ್. ಈಗ ಯಾರಾದ್ರೂ ಹೊರಗಡೆಯಿಂದ ಬರೋಕ್ಕೆ ಇಂಟ್ರೆಸ್ಟ್ ಇದ್ದು ಅವರು ಏನಾದ್ರು ಬರಬೇಕು ಅಂತಂದ್ರೆ ಬರ್ಬೋದು? ಖಂಡಿತ ಬರ್ಬೋದು. ಸೊ ಅವ್ರವ್ರ ಸ್ಕಿಲ್ಸ್ ಏನಿದೆ, ದೇ ಕ್ಯಾನ್ ಟೀಚ್ ದೆಮ್. ಈಗ ನೀವು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ, ಯು ಕ್ಯಾನ್ ಟೀಚ್ ದಿಸ್ ಆಲ್ಸೋ, ಮಕ್ಕಳಿಗೆ ಹೇಗೆ ಆಂಕರಿಂಗ್ ಮಾಡೋದು. ಸೊ ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್, ಮತ್ತೆ ಈಗ ಯೂಟ್ಯೂಬ್ ಏನು ಒಂದು ಬ್ಲಾಗ್ ಮಾಡ್ತಾ ಇದ್ದೀರಾ, ಕೈಂಡ್ ಆಫ್ ವಿಡಿಯೋಸ್, ಇದನ್ನು ಕಲ್ಸ್ಕೊಡ್ಬೋದು. ಸೊ ಅಪ್ಕಮಿಂಗ್ ಜನರೇಷನ್ಗೆ ಲೆಟ್ ಅಸ್ ಥ್ರೋ ದೋಸ್ ಮಿತ್, ಇದನ್ನೇ ಕಲ್ತ್ರೆ ಇದೇ ಹೀಗೆ ಆಗ್ಬೇಕು ಅಂತ ಹೇಳಿ. ಸೊ ಎಲ್ಲವನ್ನು ತೆಗೆದು ಆಚೆ ಹಾಕಿ ಆ ಮಕ್ಕಳಿಗೆ ಏನಿದೆಯೋ ಅದನ್ನ ಕೊಡುವಂಥದ್ದು ಮಾಡೋದು. ಎನಿಬಡಿ ಕ್ಯಾನ್ ಕಮ್. ಶೂಟ್ ಮಾಡ್ತಿರೋರು. ಸೊ ಇವಾಗ ಅಲ್ಲಿ ಯಾರಾದ್ರೂ ಬರೋಕೆ ಇಷ್ಟ ಇದ್ದವರು ಬರ್ತೀನಿ ಅಂತಂದ್ರೆ ಅವ್ರಿಗೆ ಅಲ್ಲಿ ಏನಾದ್ರು ಉಳ್ಕೊಳ್ಳೋ ವ್ಯವಸ್ಥೆ ಆ ತರ ಏನಾದ್ರು ಇದೆಯಾ? ಖಂಡಿತ. ಸೊ ದೇರ್ ಇಸ್ ಅನ್ ನಮ್ಮ ಪ್ರಣವ ಸೇವಾ ಫೌಂಡೇಶನ್ ವೆಬ್ಸೈಟ್ ಇದೆ, ಗೋ ಹೆಡ್. ಅಲ್ಲಿ ಸುಮಾರು ಆಕ್ಟಿವಿಟೀಸ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ರಿಜಿಸ್ಟರ್ ಮಾಡ್ಕೋಬೇಕಾ? ಪ್ಲೀಸ್ ರಿಜಿಸ್ಟರ್ ಮಾಡಬೇಕು, ಬಿಕಾಸ್ ವಿ ವಾಂಟ್ ಟು ಅರೇಂಜ್ಮೆಂಟ್ಸ್ ಮಾಡೋದ್ರಿಂದ. ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರು ಖಂಡಿತವಾಗ್ಲು ಬರ್ಬೋದು. ಅದರಲ್ಲೂ ತುಂಬಾ ಇದಾವೆ, ಸೆಕ್ಷನ್ಸ್ ಇದಾವೆ. ಯು ಕ್ಯಾನ್ ಚೂಸ್ ವಾಟ್ ಯು ವಾಂಟ್. ಸೊ ಗೋಶಾಲಾ, ಟೀಚಿಂಗ್, ಮತ್ತೊಂದು ಮಗದೊಂದು ತುಂಬಾ ಇಟ್ ಈಸ್ ನಾಟ್ ಟು ನಾಳೆ ಇವತ್ತೇನೋ ಶುರು ಮಾಡಿ ನಾಡಿದ್ದು ಮುಗಿಯುವಂತ ಆಕ್ಟಿವಿಟಿ ಅಲ್ಲ. ವಿ ಆರ್ ಲುಕಿಂಗ್ ಫಾರ್ ಲಾಂಗ್ ಲಾಸ್ಟಿಂಗ್. ಸೊ ಅದರಿಂದ ಎಲ್ಲರೂ ಕೂಡ ಬರ್ಬೋದು. ಯು ಕ್ಯಾನ್ ಹ್ಯಾವ್ ಅ ಗ್ರೇಟ್ ವೀಕೆಂಡ್ಸ್, ಅ ವೆರಿ ಮೀನಿಂಗ್ಫುಲ್ ವೀಕೆಂಡ್ ವೇರ್ ಯುವರ್ ಒನ್ ವೀಕೆಂಡ್ ಚೇಂಜ್ ದೇರ್ ಎಂಟೈರ್ ಲೈಫ್. ಸೊ ಇಲ್ಲೇ ಕುತ್ಕೊಂಡು ವಿ ವುಡ್ ಲೈಕ್ ಟು ಡೂ NGO ಆಕ್ಟಿವಿಟಿ ಬೇರೆ ರೀತಿಯಲ್ಲಿ, ಎಸ್ ಪ್ಲೀಸ್ ಗೋ ಹೆಡ್. ಸೊ ಎಲ್ಲ ರೀತಿಯಲ್ಲೂ ಕೂಡ ಎಲ್ರಿಗೂ ಕೂಡ ಒಂದು ಆಪರ್ಚುನಿಟಿ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಇಟ್ ಮ್ಯಾಟರ್. ಸೊ ದಯವಿಟ್ಟು ಬನ್ನಿ, ಯು ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಸೊ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ನಿಮ್ಗೆ ಏನಾದರೂ ಇಷ್ಟ ಇದ್ರೆ ನೀವು ಅದನ್ನ ಕಲಿಸ್ಬೋದು, ನೀವು ಕಲಿಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರ ನಿಮ್ಮ ವೆಬ್ಸೈಟ್ ಒಂದ್ಸಲ ಹೇಳ್ಬಿಡಿ. www.pranavasevafoundation.org. ಓಕೆ. ಸೊ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ದಯವಿಟ್ಟು ಒಂದ್ಸಲ ಹೋಗಿ ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಚಂದನ್ ಅವರೇ, ಮತ್ತೆ ಬೇರೆ ಏನಾದರೂ ನಿಮಗೆ ಹೇಳಕ್ಕೆ ಇಷ್ಟ ಇತ್ತು ಅಂತಂದರೆ ದಯವಿಟ್ಟು ಹೇಳಿ. ಏನಾದರೂ ಇದೆಲ್ಲ ಬಿಟ್ಟು ನಿಮ್ಮ ಮೈಂಡಲ್ಲಿ ಏನಾದರೂ ಇತ್ತು ಹೇಳಬೇಕು, ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ ದಯವಿಟ್ಟು ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯಾದಂಥ ಅನೇಕ ವಿಚಾರಗಳು ಆಚೆ ಬರಲಿ. ಸೊ ಸೊಸೈಟಿಗೆ ಹೆಲ್ಪ್ ಆಗುವಂಥ ಒಂದಷ್ಟು ವಿಡಿಯೋಗಳು ಆಲ್ರೆಡಿ ಮಾಡಿದ್ದಾರೆ. ಸೊ ಇನ್ನಷ್ಟು ಮಾಡಲಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಸೊ